ಇತ್ತೀಚೆಗೆ ಹಳೆ ಮೈಸೂರು ಭಾಗದ ಬಿಜೆಪಿ ಜೆಡಿಎಸ್ ನಾಯಕರುಗಳ ಮಧ್ಯದಲ್ಲಿ ಹೇಳಿಕೆಗಳ ಸಮರ ಶುರುವಾಗಿತ್ತು. ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಮಾತಿಗೆ ಪ್ರೀತಮ್ ಗೌಡ್ರು ಕೌಂಟರ್ ಕೊಟ್ಟರು. ಪ್ರೀತಮ್ ಗೌಡರ ಮಾತಿಗೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟು ಕೊಟ್ಟರು. ಈ ವಿಷಯದ ಬಗ್ಗೆ ಎರಡೂ ಪಕ್ಷಗಳ ಹಿರಿಯ ನಾಯಕರುಗಳ ಅಭಿಪ್ರಾಯ ಏನು? ಕುಮಾರಸ್ವಾಮಿ ಅವರು ಹೇಳಿದರು, ಮುಖ್ಯಮಂತ್ರಿ ಯಾರು ಅನ್ನೋದನ್ನು ಚರ್ಚಿಸುವ ಸಮಯ ಇದಲ್ಲ, ಈ ಕೆಟ್ಟ ಸರ್ಕಾರವನ್ನು ಕಿತ್ತೆಸೆಯುವುದು ಪ್ರಯಾರಿಟಿ ಆಗಬೇಕು ಅಂತ. ಇನ್ನೊಂದು ಕಡೆ ವಿಜಯೇಂದ್ರ ಅವರು ಜೆಡಿಎಸ್ ನಾಯಕರುಗಳ ಹೇಳಿಕೆಗಳಿಗೆ ನಮ್ಮವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅದನ್ನ ಮಾಡಬಾರದು ಅನ್ನುವ ಸಲಹೆಯನ್ನ ನಾನು ಬಿಜೆಪಿಯ ನಾಯಕರುಗಳಿಗೆ ಕೊಟ್ಟಿದ್ದೀನಿ ಅಂತ. ವಿಜಯೇಂದ್ರ ಅವರ ಮಾತಿನ ಅರ್ಥ, ಈ ಅಷ್ಟು ಚರ್ಚಾ ಸರಣಿ ಶುರುವಾಗಿದ್ದೇ ಜೆಡಿಎಸ್ ನಾಯಕರುಗಳ ಹೇಳಿಕೆಗಳಿಂದ ಅಂತ. ಇಂಡೈರೆಕ್ಟ್ ಆಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬ್ಲೇಮ್ ಮಾಡಿದ್ರು. ರಾಜ್ಯದ ಜನ ಕುಮಾರಣ್ಣ ಮುಖ್ಯಮಂತ್ರಿಯಾಗುವುದನ್ನು ಕಾಯ್ತಾ ಇದ್ದಾರೆ ಅಂದಿದ್ರು ನಿಖಿಲ್ ಕುಮಾರಸ್ವಾಮಿ. ಬಿಜೆಪಿ ಜೆಡಿಎಸ್ ಮೈತ್ರಿ ಇರುವಾಗ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವುದನ್ನ ನಿಖಿಲ್ ಅವರು ಘೋಷಣೆ ಮಾಡಿದ್ರೆ ಹೆಂಗೆ ಅಂತ ಪ್ರೀತಮ್ ಗೌಡ್ರು ಪ್ರಶ್ನಿಸಿದರು. ಹಾದಿ ಬೀದಿಯಲ್ಲಿ ಈ ವಿಷಯ ಚರ್ಚೆಯಾಗಬಾರದು ಅಂತ ನಿಖಿಲ್ ಅವರು ಹೇಳಿದ್ದಕ್ಕೆ, ಹಾದಿ ಬೀದಿಯಲ್ಲಿ ಚರ್ಚೆ ಮಾಡಿದ್ದಕ್ಕೆ ನಾನು ಮಾತನಾಡಬೇಕಾದ ಪರಿಸ್ಥಿತಿ ಬಂತು ಅಂತ ಪ್ರೀತಮ್ ಗೌಡ್ರು ಮಾತಾಡೋದು. ಇದೆಲ್ಲವನ್ನೂ ಕೇಳಿಸಿಕೊಂಡ ನಂತರ ವಿಜಯೇಂದ್ರ ಅವರು ಪ್ರೀತಮ್ ಗೌಡ್ರಿಂದ, ನಾರಾಯಣಗೌಡರಿಂದ ಸ್ಪಷ್ಟೀಕರಣ ಪಡೆದ್ರಂತೆ. ಅವರು ಹೇಳಿದ್ದಾರೆ, ಜೆಡಿಎಸ್ ನಾಯಕರ ಇಂತಿಂಥ ಹೇಳಿಕೆಗಳಿಗೆ ನಾವು ಹಿಂಗೆ ಹೇಳಬೇಕಾಗಿ ಬಂತು ಅಂತ. ಅದರ ಆಧಾರದ ಮೇಲೆ ಇರಬೇಕು. ವಿಜಯೇಂದ್ರ ಅವರು ಹೇಳಿದ್ರು, ಜೆಡಿಎಸ್ ನಾಯಕರುಗಳಿಗೆ ನಮ್ಮವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಕೊಡಬೇಡಿ ಅಂತ ಹೇಳಿದ್ದೀನಿ ಅಂತ. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರೇನಂತಾರೆ, ವಿಜಯೇಂದ್ರ ಅವರು ಬಿಜೆಪಿ ಏಕಾಂಗಿಯಾಗಿ 130 ಸ್ಥಾನ ಗೆಲ್ಲುತ್ತೆ ಅಂತ ಹೇಳಿದ್ದು ನಿಖಿಲ್ ಅವರಿಗೆ ಬೇಜಾರಾಗಿದೆಯಂತೆ. ಮಾತನಾಡುವ ಯಾರಾದರೂ ಇರಬಹುದು, ಇದನ್ನು ಗಮನಿಸಬೇಕು. ಕೇವಲ ಬಿಜೆಪಿ ಅಲ್ಲ, ಕೇವಲ ಜೆಡಿಎಸ್ ಅಲ್ಲ, ಎನ್ಡಿಎ 140ರಿಂದ 150 ಸೀಟ್ ಗೆಲ್ಲುತ್ತೆ. ಇದನ್ನು ಬರೆದಿಟ್ಕೊಳ್ಳಿ ಅಂದ್ರು. ಕೇಳಿಸ್ಕೊಳ್ಳಿ. ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವು ತಲೆ ಬಾಗ್ಲೇಬೇಕಾಗ್ತದೆ. ನಮ್ಮೆಲ್ಲರ ಕರ್ತವ್ಯನೂ ಕೂಡ ಇದೆ. ಅದು ರಾಜ್ಯಾಧ್ಯಕ್ಷರು ಕೂಡ ಅನ್ವಯಿಸ್ತದೆ, ಶಾಸಕರು ಕೂಡ ಅನ್ವಯಿಸ್ತದೆ, ನಮ್ಮ ಪಕ್ಷದ ಕಾರ್ಯಕರ್ತರು ಅನ್ವಯಿಸ್ತದೆ, ಎರಡೂ ಪಕ್ಷಕ್ಕೂ ಕೂಡ ಅನ್ವಯಿಸ್ತದೆ. ನಾನು ಕೂಡ ನನ್ನ ಮೊನ್ನೆ ಕೆಲವು ಮುಖಂಡರ ಹತ್ರ ಚರ್ಚೆ ಮಾಡಿದ್ದೇನೆ. ಇದು ಯಾರು ಮುಖ್ಯಮಂತ್ರಿ ಆಗಬೇಕು ಚರ್ಚೆ ತೆಗೆದಿರೋದು ಜೆಡಿಎಸ್ ಪಕ್ಷ. ಅದಕ್ಕೆ ನಾವು ಉತ್ತರ ಕೊಟ್ಟಿವೆ ಅನ್ನೋ ಉತ್ತರವನ್ನು ನಮ್ಮವ್ರು ನೀಡಿದ್ರು. ಅದನ್ನ ನಾನು ಹೇಳಿದ್ದೇನೆ, ಇದು ಯಾವುದು ಕೂಡ ಚರ್ಚೆ ಮಾಡಬೇಡಿ. ಜೆಡಿಎಸ್ ಪಕ್ಷದವ್ರು ಯಾರು ಏನ್ ಹೇಳಿಕೆ ಕೊಟ್ಟರು ಕೂಡ ನಾವು ಕೂತ್ ಮಾತನಾಡ್ತೇವೆ. ನಾನು ಕೂಡ ಕುಮಾರಸ್ವಾಮಿ ಹತ್ರ ಮಾತನಾಡ್ತೇನೆ. ಅದ್ರ ಬಗ್ಗೆ ನಮ್ಗೇನು ಮುಜುಗರ ಇಲ್ಲ. ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ಹಾಗೂ ಆದ್ಯತೆ, ಯಾಕೆಂದ್ರೆ ಎಲ್ಲರದು ಅವರು ರಾಜಕೀಯದ ಅಸ್ತಿತ್ವದ ಪ್ರಶ್ನೆ ಎದುರಾದಾಗ ಸ್ವಾಭಾವಿಕವಾಗಿ ಈ ರೀತಿ ಚರ್ಚೆಗಳು ಹೊರಗಡೆ ಬರುತ್ತೆ. ಬಟ್ ಅಲ್ಟಿಮೇಟ್ಲಿ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ಪಕ್ಷದ ಚೌಕಟ್ಟಿನಲ್ಲಿ ನೂರಾರು ವಿಚಾರಗಳು ಚರ್ಚೆ ಆಗುತ್ತೆ. ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ನನಗೆ ಎಷ್ಟೋ ಸಲ ತೋರಿಸಿದ್ದಾರೆ, ಇದೇನು ಸರ್ ಇದು ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡ್ತೀವಿ, 120 130 ಅಂತ ಇದಾರಲ್ಲ, ನಾವು ಎನ್ಡಿಎಲ್ಲಿ ಇದೀವಲ್ಲ ಅಂತ ಕೇಳ್ತಾರೆ. ಹಾಗಾಗಿ ಎಲ್ಲವೂ ಕೂಡ ಇವತ್ತು ಡಿಜಿಟಲ್ ಯುಗ, ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ. ಯಾವುದು ಕೂಡ ನಾವು ತಿರ್ಚಕ್ಕೂ ಆಗೋದಿಲ್ಲ, ಸುಳ್ಳು ಹೇಳಕ್ಕೂ ಆಗೋದಿಲ್ಲ. ಹೇಳಿರ್ತಕ್ಕಂಥ ವಿಚಾರ ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ. ಹಾಗಾಗಿ ಮಾತಾಡ್ಬೇಕಾದ್ರೆ ಯಾರೇ ಇರ್ಬೋದು, ಇರ್ಲಿ ಸರ್, ಪಾಪ ಅವರು ಹಿರಿಯರಿದ್ದಾರೆ. ಈಗ 113 ಅಲ್ಲ, ಬಿಜೆಪಿ ಅಲ್ಲ, ಜಸ್ಟ್ ನಾಟ್ ಬಿಜೆಪಿ, ಎನ್ಡಿಎ
140ರಿಂದ 150 ಗೆಲ್ಲುತ್ತೆ. ಇವತ್ತು ಹೇಳಿದ್ದೀನಿ ಬರ್ದಿಟ್ಟು. ನಾವು ಮೈತ್ರಿ ಧರ್ಮವನ್ನ ಗಟ್ಟಿಯಾಗಿ ಪಾಲನೆ ಮಾಡ್ತೀವಿ. ಮಾಡ್ತಾ ಇದೀವಿ ಅಲ್ಲ, ಮಾಡ್ತೀವಿ ಕೂಡ. ಅದರಲ್ಲಿ ಯಾವುದೇ ಅನುಮಾನ ಬೇಡ. 140ರಿಂದ 150 ಸೀಟು ನಮ್ಮ ಮಿತ್ರ ಪಕ್ಷ ಎಷ್ಟು ಗೆಲ್ತಾರೆ, JDS ಎಷ್ಟು ಗೆಲ್ತಾರೆ ಅಂತ ನಾವು ಇವತ್ತು ಹೇಳಕ್ಕಾಗಲ್ಲ. 140ರಿಂದ 150 ಸೀಟು ಇಬ್ರು ಅಣ್ಣ ತಮ್ಮಂದರ ರೀತಿ ಕೆಲಸ ಮಾಡಿ ಲೋಕಸಭೆಯಲ್ಲಿ ಯಾವ ರೀತಿ ಒಂದು ಫಲಿತಾಂಶ ಹೊರಗಡೆ ಬಂತು, ಅದೇ ರೀತಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ದಾಖಲೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಯಾವುದೇ ಸಂಶಯ ಇಲ್ಲ. ವಿಜಯೇಂದ್ರ ಅವರು ಪ್ರತಿಕ್ರಿಯೆ ಕೊಡುವಾಗ ಹಳೆ ಮೈಸೂರು ಭಾಗದಲ್ಲೂ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಅಂತ ಹೇಳುವಾಗ, ಮಂಡ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಪಡೆದ ಮತಗಳನ್ನು ಉಲ್ಲೇಖ ಮಾಡಿದ್ರು. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಸವದತ್ತಿಲ್ ನಾವು 32,000 ಓಟ್ ತಗೊಂಡಿದ್ದೀವಿ ಅಂತ, ಶೃಂಗೇರಿಯಲ್ಲಿ 19,000 ಓಟ್ ತಗೊಂಡಿದ್ದೀವಿ, ತಿಪ್ಪಟೂರಿನಲ್ಲಿ 31,000 ಓಟ್ ತಗೊಂಡಿದ್ದೀವಿ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ನಮ್ಮ ಪಕ್ಷ ಇವತ್ತು ಹಳೆ ಮೈಸೂರು ಭಾಗ, ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಇನ್ನೂ ಶಕ್ತಿತ್ವವಾಗಿ ನಾವು ಬೆಳಿಬೇಕು, ಸಂಘಟನೆ ಬಲಪಡಿಸಬೇಕು, ಮುಂದೆ ಅತಿ ಹೆಚ್ಚು ಶಾಸಕರುಗಳನ್ನು ಈ ಭಾಗದಲ್ಲೂ ಕೂಡ ಗೆಲ್ಲಬೇಕು ಅನ್ನೋ ಒಂದು ಗುರಿ ಹಿಡ್ಕೊಂಡು ನಾವು ಹೊರಟಿದ್ದೇವೆ. ಮೊನ್ನೆ ಮಂಡ್ಯದಲ್ಲೂ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಶ್ರೀರಂಗಪಟ್ಟಣ 42,000 ಓಟ್ ತಗೊಂಡಿದ್ದಾರೆ ಸಚ್ಚಿ ಅವರು. ಅದೇ ರೀತಿ ನಮ್ಮ ಸ್ವಾಮಿ ಅವರು ಕೂಡ 38,000 ಓಟ್ ತಗೊಂಡಿದ್ದಾರೆ. ಹಾಗಾಗಿ ಈ ರೀತಿ ವಿಚಾರಗಳಿದ್ದಾವೆ. ಈ ವಿಚಾರಗಳು 4 ಗೋಡೆ ಒಳಗಡೆನೆ ಚರ್ಚೆ ಆಗಬೇಕು. ಮಧ್ಯೆ ಸುಮ್ಮನೆ ಇದೆಲ್ಲ ಆದಿ ಬೀದಿಲಿ ಚರ್ಚೆ ಆಗಿ ಇತ್ಯರ್ಥ ಆಗ್ತಕ್ಕಂಥ ವಿಚಾರಗಳಲ್ಲ ಅಂತ ಮೊದಲನೇ ದಿನದಿಂದ ನಾನು ಇದೇ ವಿಚಾರ ಹೇಳ್ತಾ ಇರೋದು. ಸೌದತ್ತಿ 32,000 ಓಟ್ ತಗೊಂಡಿದ್ದೀವಿ, ಶೃಂಗೇರಿ 19,000 ಓಟ್ ತಗೊಂಡಿದ್ದೀವಿ, ತಿಪ್ಟೂರು 31,000 ಓಟ್ ತಗೊಂಡಿದ್ದೀವಿ. ಕಡೂರು ನಾನಾ ಕ್ಷೇತ್ರಗಳು ನಾನು ಬೇಕಾದ್ರೆ ಹೊರಗಡೆ ಹಾಕ್ತೀನಿ ವಿಚಾರನ. ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಬೇಡ. ಇದು ದಯಮಾಡಿ ಇವತ್ತು ನಾವೊಂದು ಒಳ್ಳೆ ಉದ್ದೇಶಕ್ಕೆ ಕೈ ಜೋಡಿಸಿದೀವಿ. ಈ ಭ್ರಷ್ಟ ಸರ್ಕಾರವನ್ನ ಕರ್ನಾಟಕ ರಾಜ್ಯದಲ್ಲಿ ಏನು ಪ್ರತಿನಿತ್ಯ ಲೂಟಿ ಆಗ್ತಾ ಇದೆ, ಇಂಥ ಸರ್ಕಾರವನ್ನ ಹೊರಗಡೆ ಇಡಬೇಕು, ಜೊತೆಯಲ್ಲಿ ಜನರ ಹಿತಾಸಕ್ತಿ ಕಾಪಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಒಟ್ಟಾಗಿದ್ದೀವಿ. ಹಾಗಾಗಿ ಈ ತರ ಕ್ಷೇತ್ರವಾರು 40,000 30,000 ಓಟ್ ತಗೊಂಡಿರ್ತಕ್ಕಂಥ ಪಟ್ಟಿನೇ ನನ್ನ ಹತ್ರ ಇದೆ. ಅದು ಇವತ್ತು ಚರ್ಚೆ ಮಾಡೋದು ಬೇಡ. ಪ್ಯಾನ್ ಕರ್ನಾಟಕ ನಾನು ಕೊಡ್ಬೋದು ನಿಮ್ಗೆ ಪಟ್ಟಿ. ನಮ್ಮ JDS ಬೀಟ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಎಲ್ಲಿಗೋಗಿ ನಿಲ್ಲತ್ರಿ ಇದು? ಅಂದರೆ ಇನ್ನೇನು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಹೊಸ್ತಲಲ್ಲಿ BJP ಮುಖಂಡರು, JDS ಮುಖಂಡರು, ಅದು ಸಣ್ಣ ಪುಟ್ಟವರಲ್ಲ. ವಿಜಯೇಂದ್ರ ಮತ್ತು ನಿಖಿಲ್ ಅವರು ಈ ರೀತಿಯಾಗಿ ಮಾತಿನ ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ರೆ ಹೆಂಗಿದು ಅಂತ? ಅಜಿತ್, ಕಳೆದ 2 ವರ್ಷಗಳಿಂದ ಯಾವುದೇ ನಾಯಕರು ಯಾವುದೇ ಈ ರೀತಿಯಾದಂತಹ ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಇರಲಿಲ್ಲ. ಹೌದು, ಇದೀಗ ಶುರುವಾಗಿದೆ. ಎಲ್ಲಿಂದ ಶುರುವಾಯಿತು, ಹೇಗೆ ಶುರುವಾಯಿತು ಅಂತ ನೋಡೋದಾದರೆ, KR ಪೇಟೆಯಲ್ಲಿ ನಾರಾಯಣ್ ಗೌಡರು, ಹಾಸನದಲ್ಲಿ ಪ್ರೀತಮ್ ಗೌಡರು ಒಂದು ರೀತಿ ಈ ಮೈತ್ರಿಯಿಂದ ನಮಗೆ ತೊಂದರೆ ಆಗ್ತಾ ಇದೆ, JDS ನಾಯಕರ ಹೇಳಿಕೆಗಳಿಂದ ನಮಗೆ ಸಮಸ್ಯೆ ಆಗಬಹುದು, ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ, ಜನರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೊಂದಲದ ಹೇಳಿಕೆಗಳನ್ನು ಕೊಡುವ ಮೂಲಕ ಇಲ್ಲಿ ಶುರುವಾಯಿತು. ಒಂದು ವಿಚಾರ ಅಂತೂ ಸ್ಪಷ್ಟ. ಈಗ BJP ನಾಯಕರಿಗೆ ಇರುವಂತಹ ತಕರಾರು ಏನಪ್ಪಾ ಅಂತಂದ್ರೆ, JDSನ ನಾಯಕರು ಎಲ್ಲೇ ಹೋದ್ರೂ ಕೂಡ ನಮ್ಮದೇ ಸರ್ಕಾರ ಬರುತ್ತೆ, ಕುಮಾರಸ್ವಾಮಿ ಅವರೇ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ರೀತಿಯಲ್ಲಿ ವೇದಿಕೆಗಳ ಮೇಲೆ ಮಾತಾಡ್ತಿದ್ದಾರೆ ಅನ್ನುವಂಥದ್ದು BJPಯ ನಾಯಕರ ಒಂದು ಅಸಮಾಧಾನಕ್ಕೆ ಕಾರಣ ಮತ್ತು ಅವರ ತಕರಾರು. ಮತ್ತು JDS ನಾಯಕರ ತಕರಾರು ಕೂಡ ಅದೇ ರೀತಿ ಇದೆ. BJPಯ ನಾಯಕರು ಎಲ್ಲೇ ಹೋದರೂ ಕೂಡ
ಮುಂದೆ ನಾವೇ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಂದು ರೀತಿ ಸೂಕ್ಷ್ಮವಾಗಿ ಗಮನಿಸಿ ನೋಡೋದೇ ಆದರೆ ಬಿಜೆಪಿಯ ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ಅವರ ಕಾರ್ಯಕರ್ತರ ಸಭೆಗಳಲ್ಲಿ. ಅದೇ ರೀತಿ JDSನ ನಾಯಕರು ಯಾರೇ ಆಗಿರಲಿ, ನಿಖಿಲ್ ಕುಮಾರಸ್ವಾಮಿ ಅವರು ಸೇರಿದಂತೆ ಯಾರೇ ಆದರೂ ಕೂಡ ಅವರು ಮುಂದೆ ಮುಖ್ಯಮಂತ್ರಿಯಾಗಿ ಕುಮಾರಣ್ಣ ಬರಬೇಕು ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು JDSನ ಕಾರ್ಯಕರ್ತರು ಇರುವಂತಹ ದೊಡ್ಡ ದೊಡ್ಡ ಸಮಾವೇಶಗಳಲ್ಲಿ. ಅವರ ಕಾರ್ಯಕರ್ತರನ್ನ ಹಿಡಿದಿಟ್ಟುಕೊಳ್ಳುವುದಕ್ಕೋಸ್ಕರ ಅವರು ಇಂತಹ ಹೇಳಿಕೆಗಳನ್ನು ಕೊಡುವಂಥದ್ದು ಬಹಳ ಸಹಜ, ಮತ್ತೆ ಅದು ಅನಿವಾರ್ಯ ಕೂಡ ಹೌದು. ಈಗ ಉದಾಹರಣೆಗೆ ಹೇಳೋದಾದ್ರೆ, ಯಾವುದೇ ನಾಯಕ, ಈಗ ವಿಜಯೇಂದ್ರ ಅವರು ದಾರಿಯಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸುತ್ತುವರಿಯುವಂತಹ ಕಾರ್ಯಕರ್ತರು ಮುಂದಿನ ಮುಖ್ಯಮಂತ್ರಿ ವಿಜಯೇಂದ್ರ ಅಂತ ಕೂಗ್ಬೋದು. ಕುಮಾರಸ್ವಾಮಿ ಅವರು ಹೋದಂತ ಸಭೆಗಳಲ್ಲಿ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಅಂತ ಕೂಗಬಹುದು. ಅದು ಅವರ ಕಾರ್ಯಕರ್ತರ ಒಂದು ಖುಷಿ ಇರಬಹುದು ಅಥವಾ ಅವರ ಒಂದು ಉತ್ಸಾಹ ಅದು. ಆದರೆ ಈ ಒಂದು ಹೇಳಿಕೆಗಳನ್ನ ಬೇಸಾಗಿ ಇಟ್ಕೊಂಡು ಅದನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಮತ್ತು ಗೊಂದಲದ ಹೇಳಿಕೆಗಳನ್ನು ಕೊಡುವಂಥದ್ದು, ಒಂದು ಮೈತ್ರಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಎರಡೂ ಪಕ್ಷಗಳಿಗೂ ಕೂಡ ಒಂದು ರೀತಿ ಸಮತೋಲನವನ್ನ ಕಾಪಾಡಿಕೊಳ್ಳಬೇಕಾದಂಥದ್ದು ಮತ್ತು ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾನೆ ತಮ್ಮ ಪಕ್ಷದ ಬೇಸನ್ನು ಕೂಡ ಗಟ್ಟಿ ಮಾಡಿಕೊಳ್ಳುವಂಥದ್ದು ಯಾವುದೇ ಪಕ್ಷಗಳಿಗಾದರೂ ಕೂಡ ಅದು ಅನಿವಾರ್ಯ. ಆದರೆ ಈಗ ನೋಡಿ, ಮಾಜಿಗಳಾಗಿರುವಂತಹ ಪ್ರೀತಮ್ ಗೌಡರು ಮತ್ತು ನಾರಾಯಣ್ ಗೌಡರು ಕೊಟ್ಟಂತಹ ಹೇಳಿಕೆಗಳು, ಅದರ ಜೊತೆಯಲ್ಲಿ ಅವರು ಏನು ಬಿಜೆಪಿ ನಾಯಕರಿಗೆ ಒಂದು ದೂರನ್ನ ಕೊಟ್ಟರು, ಸಹಜವಾಗಿಯೇ JDS ನಾಯಕರನ್ನ ಅದು ಕೆರಳಿಸುತ್ತೆ. ಅದೇ ರೀತಿ JDSನ ನಾಯಕರು ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಅಂತ ಹೇಳದಂತಹ ಹೇಳಿಕೆಗಳು, ಅವರು ತೆಗೆದುಕೊಳ್ಳುವಂತಹ ಅತ್ಯಂತ ಕಡಿಮೆ ಸೀಟ್ಗಳಿಗೆ ನಾವೇ ಮುಖ್ಯಮಂತ್ರಿ ಅಂತ ಕ್ಲೈಮ್ ಮಾಡಿಕೊಂಡ್ರೆ ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ನಾಯಕರಿಗೂ ಕೂಡ ಅದು ಸಿಟ್ಟನ್ನು ತರಿಸಬಹುದು. ಹಾಗಾಗಿ ಇಂತಹ ಹೇಳಿಕೆಗಳನ್ನ ಈಗಲೇ ಅದನ್ನು ಹತೋಟಿಯಲ್ಲಿ ಇಡಬೇಕು. ಮುಂದೆ ಚುನಾವಣೆಗಳು ಎದುರಾಗುವಂತಹ ಸಂದರ್ಭದಲ್ಲಿ ಈ ಹೇಳಿಕೆಗಳು, ಈಗ ಇವತ್ತು ಬೆಳಿಗ್ಗೆ ನಿಖಿಲ್ ಮಾತಾಡಿದಂಥ ಮಾತುಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು 4 ಗೋಡೆಗಳ ಮಧ್ಯದಲ್ಲಿ ಮಾತಾಡುವಂತಹ ಮಾತುಗಳನ್ನು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡುವಂಥದ್ದು ಸರಿ ಅಲ್ಲ. ಮೈತ್ರಿ ನಿರ್ಧಾರ ಆಗುವಂಥದ್ದು ದೊಡ್ಡ ಮಟ್ಟದಲ್ಲಿ. ಇದೇ ಮಾತನ್ನ ದೇವೇಗೌಡರು ಹೇಳ್ತಾ ಇದ್ರು, ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು. ಎಲ್ಲೂ ಕೂಡ ಕುಮಾರಸ್ವಾಮಿ ಅವರು ಮುಂದೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ರೀತಿಯಲ್ಲಿ ಅವರು ಹೇಳ್ಕೊಂಡಿಲ್ಲ. ಒಂದು ಕಡೆ ಅವರು ಹೇಳಿದ್ದಾರೆ, ಇಂಥ ಸಂದರ್ಭದಲ್ಲಿ ನಾನು ರಾಜ್ಯದಲ್ಲಿ ಇಲ್ಲವಲ್ಲ ಅನ್ನುವಂಥ ಚಿಂತೆ ನನ್ನ ಕಾಡ್ತಾ ಇದೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಕಾರ್ಯಕರ್ತರ ಭಾವನೆಗಳಿಗೆ ಮತ್ತು ಅವರ ಒಂದು ಘೋಷಣೆಗಳಿಗೆ ತಲೆ ಕೆಡಿಸ್ಕೊಂಡು ಈ ರೀತಿಯಾದಂತಹ ಹೇಳಿಕೆಗಳನ್ನು, ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಹೋದರೆ ಮುಂದೆ ವಿಧಾನಸಭಾ ಚುನಾವಣೆ, ಅದಕ್ಕೂ ಮುಂಚೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ. ಅಂತಹ ಸಂದರ್ಭಗಳಲ್ಲಿ ಮೈತ್ರಿಗೆ ಧಕ್ಕೆ ಆದರೆ ಅದರ ಲಾಭ ನೇರವಾಗಿ ಕಾಂಗ್ರೆಸ್ಗಾಗುತ್ತೆ. ಅಂದ್ರೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನುವಂಥ ನಿಟ್ಟಿನಲ್ಲಿ ಅದರ ನೇರ ಲಾಭವನ್ನ ಕಾಂಗ್ರೆಸ್ ಪಡ್ಕೊಳ್ಳುತ್ತೆ. ಅಲ್ಲಿ 2023 ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆ ಕಾಂಗ್ರೆಸ್ನಲ್ಲಿ ಇದೇ ಚರ್ಚೆ ಆಯ್ತು. ಅಧಿಕಾರಕ್ಕೆ ಬಂದ್ರೆ DK ಶಿವಕುಮಾರ್ CM ಆಗ್ತಾರ, ಸಿದ್ದರಾಮಯ್ಯನವರು CM ಆಗ್ತಾರ ಅಂತ. ಆ ವಿಷಯ ಚರ್ಚಿಸುವುದಕ್ಕೆ ಇಬ್ಬರು ನಾಯಕರ ಆಸ್ಪದ ಕೊಡ್ಲಿಲ್ಲ. ಹೌದು, ನಾನೇ ಮುಖ್ಯಮಂತ್ರಿ ಆಗ್ತೀನಿ ಓಟ್ ಹಾಕಿ ಅಂತ DK ಶಿವಕುಮಾರ್ ಅವರು ಓಟ್ ಕೇಳಿದ್ರು. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಓಟ್ ಹಾಕಿ ಅಂತ ಅವ್ರ ಕಡೆಯವ್ರು ಕೇಳಿದ್ರು. ಜನ ನಮ್ಮವರು ಹಾಕ್ತಾರೆ ಅಂತ ಇವ್ರ ಕಡೆಯವರು ಓಟ್ ಹಾಕಿದ್ದು, ಅವ್ರವ್ರು ಹಾಕ್ತಾರೆ ಅಂತ ಅವ್ರ ಕಡೆಯವರು ಓಟ್ ಹಾಕಿದ್ದು, ಅಂತಿಮವಾಗಿ ಭಾರಿ ಬಹುಮತ ಬಂತು. ಬಂದ ಮೇಲೆ ಏನಾಯ್ತು ಅನ್ನೋದು ಸೆಕೆಂಡ್ರಿ. ಬಟ್ ಮತ ಕೇಳುವಾಗ ಗೊಂದಲಗಳಾಗಲಿಲ್ಲ ಅಂತ. ಬಹಳ ಒಳ್ಳೆಯ ಸ್ಟ್ರಾಟಜಿ ಇದು ಅಜಿತ್. ಯಾಕೆ ಅಂತಂದ್ರೆ ನೀವು ಈಗ ನೀವೇ ಅದನ್ನ ಬಹಳ ಕ್ಲಿಯರ್ ಆಗಿ ಹೇಳಿದ್ರಿ. DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ಬರು ಕೂಡ ನಾನೇ ಮುಖ್ಯಮಂತ್ರಿ ಅಂತ ಕ್ಲೈಮ್ ಮಾಡ್ಕೊಳ್ಳಿಲ್ಲ. ಆದರೆ ಅವರ ಕಾರ್ಯಕರ್ತರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ ಅಥವಾ DKನೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆಸೆಯನ್ನ ಇಟ್ಕೊಂಡಿದ್ರು. ಅದೇ ಸ್ಟ್ರಾಟಜಿ ಬಹುಶಃ ಇಲ್ಲೂ ಕೂಡ ವರ್ಕ್ ಆಗಬಹುದು. JDSನವರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಆಗಬಹುದು, ಅಥವಾ BJP ಅವರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಆಗಬಹುದು. ಅಧಿಕಾರಕ್ಕೆ ಬಂದ ನಂತರ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರ ಕೈಯಲ್ಲಿ ಅಧಿಕಾರ ಇರಬೇಕು ಅನ್ನುವಂಥದ್ದನ್ನ ಮತ್ತೆ ಅದೇ 4 ಗೋಡೆಗಳ ನಡುವೆ ಕುಳಿತುಕೊಂಡು ಚರ್ಚೆ ಮಾಡಿ ಯಾರು ಶಾಸಕಾಂಗ ಪಕ್ಷದ ನಾಯಕರು ಅಂತ ತೀರ್ಮಾನ ಮಾಡುವುದು ಬಹಳ ಒಳ್ಳೆಯ ಸ್ಟ್ರಾಟಜಿ ಇದು. ಅಂದರೆ ಒಂದು ಸಮುದಾಯಗಳ ಮತ್ತು ಪಕ್ಷಗಳ ಇಂತಹ ಒಂದು ವಿಚಾರಗಳೇ ಮುಖ್ಯವಾಗಿರುವಂತಹ ಚುನಾವಣೆ ವ್ಯವಸ್ಥೆಯಲ್ಲಿ ತಮ್ಮ ಮತದಾರರನ್ನ ಸೆಳೆಯೋದಕ್ಕೋಸ್ಕರ, ತಮ್ಮ ಮತದಾರರನ್ನ, ಕಾರ್ಯಕರ್ತರನ್ನ ಹಿಡಿದಿಟ್ಟುಕೊಳ್ಳುವುದಕ್ಕೋಸ್ಕರ ಇಂತಹ ಹೇಳಿಕೆಗಳು ಬಹುಶಃ ಅನಿವಾರ್ಯ ಕೂಡ ಇದ್ದರೂ ಕೂಡ ಇರಬಹುದು. ಚುನಾವಣೆಗೆ ಮುಂಚೆಯೇ ಇಂಥದ್ದೊಂದು ಚರ್ಚೆಯನ್ನು ಹುಟ್ಟುಹಾಕುವಂತಹ ಇರಾದೆ ಕೂಡ ಇರಬಹುದು. ಆದರೆ ಏನೇ ಆದರೂ ಕೂಡ ಅಂತಿಮವಾಗಿ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬಾರ್ದು, ಅಂದರೆ ಬೇರೆಯ ಹಂತಕ್ಕೆ ತೆಗೆದುಕೊಂಡು ಹೋಗಬಾರ್ದು. ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ಹೋಗಬೇಕು. ಎರಡೂ ಪಕ್ಷಗಳ ಮುಖಂಡರು ಅದನ್ನು ಮಾತಾಡಿಕೊಳ್ಳೋದನ್ನು ಕಾರ್ಯಕರ್ತರಿಗೆ ಬಿಟ್ಟು
ಅಧಿಕಾರ ಹಿಡಿಯುವುದಕ್ಕೆ ಏನು ಬೇಕು ಅಂಥ ಸ್ಟ್ರಾಟಜಿಯನ್ನು ಮಾಡುವಂಥದ್ದನ್ನು ದೊಡ್ಡವರು ಮಾಡಬೇಕು. ಹಾಗಾಗಿ ಸದ್ಯಕ್ಕೆ ಒಂದು ಕಡೆ BJPಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಮತ್ತು ಒಂದಷ್ಟು ಜನ BJPಯ ಮಾಜಿ ಶಾಸಕರು ಇಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರವಾಗಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಮಾತಾಡ್ತಿಲ್ಲ. ನಿಖಿಲ್ ಅವರು ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಒಂದು ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತ ಕೂಡ ನಾವು ಇದನ್ನು ಹೇಳಬಹುದು. ಅಜಿತ್, ಎಸ್, ಪ್ರಶಾಂತ್ ನಾತು ನಮ್ಮನ್ನು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಲೆಕ್ಷನ್ಗಿನ್ನು 2 ವರ್ಷ ಇದೆ. ಆಗಲೇ ಬಿಜೆಪಿ JDS ಮೈತ್ರಿ ಮಧ್ಯದಲ್ಲಿ ಇಷ್ಟೊಂದು ಒಡಕಿನ ಮಾತುಗಳು. ಈಗ ಚರ್ಚೆ ಇದು ಯಾರಿಂದ ಶುರುವಾಯಿತು ಅಂತ ಇಲ್ಲೂ ಕೂಡ ಬ್ಲೇಮ್ ಗೇಮ್ ಆಗ್ತಾ ಇದೆ. ವಿಜಯೇಂದ್ರ ಅವರು ಸ್ವಂತ ಬಲದ ಮೇಲೆ 130, 140 ಗೆಲ್ಲುತ್ತೆ ಬಿಜೆಪಿ ಅಂತ ಹೇಳಿದ್ರು. ಮತ್ತು ಮೈತ್ರಿಯಲ್ಲಿ ನಾವಿದ್ದೇನು ಪ್ರಯೋಜನ? ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಶ್ನಿಸುವ ರೀತಿಯ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಇವರೇ ಹೆಂಗೆ ನಿರ್ಧಾರ ಮಾಡ್ತಾರೆ ಅಂತ ಬಿಜೆಪಿ ಅವರ ಪ್ರಶ್ನೆ. ಪ್ರಶಾಂತ್ ನಾತು ನಮ್ಮ ಜೊತೆಗಿದ್ದಾರೆ. ಪ್ರಶಾಂತ್, ಅವರವರ ಮತದಾರರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಏನೇನು ಬೇಕು ಅವರವ್ರು ಮಾತಾಡ್ತಿದ್ದಾರೆ. ಇದನ್ನು ವಿನಾಕಾರಣ ಸೀರಿಯಸ್ ಆಗಿ ತಗೊಳ್ತಿದ್ದಾರಾ ಅಂತ JDSನವ್ರು ಮಾತಾಡಿದ್ದೇನೆ, ಬಿಜೆಪಿಯವರು ಮಾತಾಡಿದ್ದೇನೆ, JDSನವರು. ಅದೇ ಒಂದು BJP JDS ಎರಡೂ ಇಲ್ಲಿನ ರಾಜ್ಯದ ನಾಯಕರ ಸ್ಟ್ರಾಟಜಿ ಅಂತಿರೋ ಆ ರೀತಿಯಾಗಿರ್ತಕ್ಕಂಥ ಪೊಲಿಟಿಕಲಿ ಅನ್ನೆಸೆಸರಿ ಆಗಿರ್ತಕ್ಕಂಥ ಒಂದು ವಿವಾದ BJP ಮತ್ತು JDS ಮಧ್ಯೆ ಏರ್ಪಡ್ತಾ ಇದೆ. ಯಾರೂ ಕೂಡ ಈಗ ನಿಮ್ಮ ಹೇಳಿಕೆಗಳನ್ನು ನೋಡ್ಕೊಂಡು ನಿಮ್ಮ ಮತದಾರರು ಏನನ್ನು ಡಿಸೈಡ್ ಮಾಡ್ತಕ್ಕಂಥ ಸ್ಥಿತಿಯಲ್ಲಿಲ್ಲ. ಅಂದರೆ ಇನ್ನೂ ಚುನಾವಣೆಗಳು ಕೂಡ ಘೋಷಣೆ ಆಗದೆ ಇರುವಾಗ ನಿಮ್ಮ ಮತದಾರರನ್ನ ಹಿಡ್ಕೊಳ್ತೀರಿ ಅಂದರೆ ಹೇಗೆ ಹಿಡ್ಕೊಳ್ತೀರಿ? ನಂಬರ್ 1 ಪ್ರಶ್ನೆ. ಎರಡನೇ ಪ್ರಶ್ನೆ, ನೀವಿಬ್ಬರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಿಗೆ ಹೋಗಿದ್ರಿ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಲೆಜಿಸ್ಲೇಟಿವ್ ಶಾಸಕಾಂಗದ ಒಂದು ಸ್ಟ್ರಾಟಜಿಯನ್ನು ಕೂಡ ಇಬ್ಬರು ಜೊತೆಗೆ ಮಾಡಿದ್ರಿ. ಕರೆಕ್ಟ್. ಈಗ ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ಕೂಡ ಈಗ ಜೊತೆಗೆ ಮಾಡಿ ಏಕಾಏಕಿ ಸೌದತ್ತಿಯಲ್ಲಿ 32,000, ಮಂಡ್ಯದಲ್ಲಿ 20,000. ನೋಡಿ, ಮೈತ್ರಿ ಆಗತ್ತೋ ಬಿಡುತ್ತೋ ಅಂತಕ್ಕಂಥದ್ದು ಮುಂದಿನ ಭಾಗ. ಇಡೀ ಕೇಂದ್ರದ BJP ನಾಯಕತ್ವ ಇರ್ಬೋದು ಅಥವಾ JDS ಯಾವ ರೀತಿ ರಾಜ್ಯದ ರಾಜಕಾರಣವನ್ನು ನೋಡ್ತಾ ಇದೆ, ನನಗನ್ಸುತ್ತೆ 2-3 ರೀತಿಯ ವಿಕಲ್ಪಗಳು. ಒಂದು, DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಆಗ JDS ಇವತ್ತ್ಯಾವ ಸ್ಥಿತಿಯಲ್ಲಿದೆ ಅದೇ ಸ್ಥಿತಿಯಲ್ಲಿ ಇರುತ್ತಾ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಗಳಿವೆ. ಹೌದು, ಕರೆಕ್ಟ್. ನಂಬರ್ 1. ಒಂದು ವೇಳೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ OBC ಮತಗಳು ಕಾಂಗ್ರೆಸ್ನಿಂದ ಚಲ್ಲಾಪಿಲ್ಲಿ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಆ ಪರಿಸ್ಥಿತಿಯಲ್ಲಿ ಅವು ಸಾರಾಸಗಟಾಗಿ BJP ಕಡೆ ಬರ್ತಾವ ಅಥವಾ ಜಾರಕಿಹೊಳಿ ರೂಪದಲ್ಲಿ ಯಾವುದೋ ಒಂದು ಹೊಸ ಪಕ್ಷ ಸ್ಥಾಪನೆ ಆಗುತ್ತಾ? ವಿ ಡೋಂಟ್ ನೋ. ಕರೆಕ್ಟ್. ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಒಂದು ವೇಳೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗದೇ ಹೋದರೆ JDS ಇವತ್ತೇನು 19 ಇದೆ, ಮಿನಿಮಮ್ ಅದರ ಡಬಲ್ ಬಂದರೂ ಆಶ್ಚರ್ಯ ಇಲ್ಲ. ಓಕೆ, ಎಸ್. ಒಕ್ಕಲಿಗ ಮತಗಳು ಈ ಕಡೆ ಮೈಗ್ರೇಟ್ ಆಗ್ತವೆ. ಏನು ಕಡಿಮೆ ಆಗಿದ್ವು ಜಾಸ್ತಿ ಆಗಬಹುದು ಅಂತಕ್ಕಂಥದ್ದು. ಮೂರನೇ ಪ್ರಶ್ನೆ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಒಂದು ವೇಳೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅಥವಾ ಸಿದ್ದರಾಮಯ್ಯನವರು ಏನು ಡ್ಯಾಮೇಜ್ ಮಾಡ್ತಾರೆ, ಆಗದೇ ಹೋದರೆ DK ಶಿವಕುಮಾರ್ ಕಾಂಗ್ರೆಸ್ಗೆ ಏನು ಡ್ಯಾಮೇಜ್ ಮಾಡ್ತಾರೆ. ಎಸ್, ಇದನ್ನು ಗಣನೆಗೆ ತೆಗೆದುಕೊಂಡು ಮುಂದಿನ ರಾಜಕೀಯ ಸ್ಟ್ರಾಟಜಿ ಇರುತ್ತೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗೋಸ್ಕರ ಮತದಾರರ ಹಿಡಿದಿಟ್ಟುಕೊಳ್ಳುವುದಕ್ಕೋಸ್ಕರ ಈ ರೀತಿಯ ಹೇಳಿಕೆಗಳು ಬರ್ತಾ ಇದ್ರೆ ಅದಕ್ಕೆ ಯಾವುದೇ ಅರ್ಥವೂ ಇಲ್ಲ. ಯಾಕಂದರೆ ಈಗ ಮಂಡ್ಯದಲ್ಲಿ BJPಯ ಮತದಾರ BJP ಜೊತೆಗೆ ಇರ್ತಾನೆ ಅಂತಂದರೆ ಆತ ಕಾಂಗ್ರೆಸ್ ಮತ್ತು JDS ಜೊತೆ ಬೇಡ ಅನ್ನುವ ಕಾರಣಕ್ಕೋಸ್ಕರ BJP ಜೊತೆ ಇರ್ತಾನೆ. ಕರೆಕ್ಟ್. ಹೌದು. JDS ಜೊತೆ ಕಷ್ಟ ಕಾಲದಲ್ಲೂ 23-24ರಲ್ಲಿ ಯಾವ ಮತದಾರ ನಿಂತಿದ್ದಾನೆ ಆತ ಇಲ್ಲ ನಾವು ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗೋಲ್ಲ ಅನ್ನುವ ಕಾರಣಕ್ಕೋಸ್ಕರ ಇರ್ತಾನೆ. ಹೀಗಾಗಿ ನಿಮ್ಮ ಟೆಲಿವಿಷನ್ ಬೈಟ್ಗಳಿಂದ ಮತದಾರ ಏನೋ ಪ್ರಭಾವಿತನಾಗ್ತಾನೆ, ಆ ಕಡೆ ನಿಲ್ತಾನೆ ಈ ಕಡೆ ನಿಲ್ತಾನೆ ಅನ್ನುವ ಸ್ಥಿತಿ ಚುನಾವಣೆ ಘೋಷಣೆ ಆದಮೇಲೆ ಬರುತ್ತೆ. ಅದಕ್ಕಿಂತ ಮುಂಚೆ ಯಾಕೆ ಬರುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ವಿಜಯೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿಯೇ ಅದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ರೈಟ್. ಹೌದು. ನನಗನ್ಸುತ್ತೆ ಅಜಿತ್, ಕೇಂದ್ರದಲ್ಲಿ ನೀವು ಒಟ್ಟಿಗಿದ್ದೀರಿ, ಲೋಕಸಭಾ ಚುನಾವಣೆಯಲ್ಲಿ ನೀವು ಒಟ್ಟಿಗಿದ್ದೀರಿ, 28ಕ್ಕೆ ಇರ್ತಿರೋ ಇಲ್ವೋ ಅಂತಕ್ಕಂಥದ್ದು ಯುವರ್ ಪಾರ್ಟೀಸ್ ಕಾಲ್ ಅದು. ಕರೆಕ್ಟ್. ಬಟ್ ಅದನ್ನು ಮಾಧ್ಯಮಗಳ ಎದುರುಗಡೆ ಬಂದು ಮಾತನಾಡೋದು ಪೊಲಿಟಿಕಲಿ ಎಷ್ಟರ ಮಟ್ಟಿಗೆ ಮ್ಯಾಚ್ಯೂರ್ಡ್ ಅಥವಾ ಪೊಲಿಟಿಕಲಿ ಎಷ್ಟರ ಮಟ್ಟಿಗೆ ಪ್ರೂಡೆಂಟ್, ಪೊಲಿಟಿಕಲಿ ಎಷ್ಟರ ಮಟ್ಟಿಗೆ ವಿಸ್ಡಮ್ ಅನ್ನೋದನ್ನು ಆಯಾಯ ರಾಜ್ಯ ನಾಯಕರೇ ನಿರ್ಧರಿಸಬೇಕು.
ಯಾಕಂದರೆ ಇನ್ನೂವರೆಗೂ ಕೂಡ ಯಾವ್ಯಾವ ನಾಯಕರು ಮಾತಾಡ್ತಾ ಇದ್ದಾರೆ, ಟೆಲಿವಿಷನ್ ಕ್ಯಾಮ್ರಾಗಳಿಗೆ ಬಂದು ಮಾತಾಡ್ತಾ ಇದ್ದಾರೆ, ಏನೂ ಕೂಡ ಡಿಸೈಡ್ ಆಗಿಲ್ಲ. ಹೆಂಗ್ರಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಡಿಸೈಡ್ ಆಗುತ್ತೆ? ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಅಂದ್ಕೊಂಡಂಗೆ 140 ತೆಗೆದುಕೊಂಡ್ರು ಅಂದ್ರು, ನಿಮ್ಗೆ ಏನು ಸಿಗುತ್ತದೆ? ಏನು ಸಿಗುತ್ತೆ? ಸೊ ನನಗೆ ಕುಮಾರಸ್ವಾಮಿ ಅವರು ಅದನ್ನ ಹೇಳಿದ್ರು, ಕೂಸು ಹುಟ್ಟಕ್ಕಿಂತ ಮುಂಚೆ ಕುಲ ಯಾಕೆ ಹೊಲಿತಿದ್ದೀರಿ ಅಂತ. ಅದನ್ನು ಕುಮಾರಸ್ವಾಮಿ ಅವರೇ ಹೇಳಿದರು. ಕುಮಾರಸ್ವಾಮಿ ಅವರು ಹೇಳಿದ್ರು, ಬಟ್ ನಿಖಿಲ್ ಸುಮ್ಮನೆ ಇರಿಸ್ತಿಲ್ಲ ಅವರು. ಅಲ್ಲ ನೋಡಿ, ನನಗನ್ಸುತ್ತೆ ನಿಖಿಲ್ ಕುಮಾರಸ್ವಾಮಿ 3 ಚುನಾವಣೆಗಳ ಸೋತ ನಂತರ ಫಸ್ಟ್ ಹೀ ಶುಡ್ ಮೇಕ್ ಹಿಸ್ ಹೌಸ್ ಇನ್ ಆರ್ಡರ್. ದಟ್ ಶುಡ್ ಬಿ ಹಿಸ್ ಫಸ್ಟ್ ಪ್ರಯಾರಿಟಿ. ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಚರ್ಚೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಬರ್ತಕ್ಕಂಥದ್ದು ಒಂದು ಚುನಾವಣೆಯನ್ನು ಗೆಲ್ಲದೇ ಇದ್ದಾಗ ಅದಕ್ಕೇನು ಅರ್ಥವೇ ಇಲ್ಲ ನನ್ನ ಅನಿಸೋ ಪ್ರಕಾರ. ಕುಮಾರಸ್ವಾಮಿ ಅದನ್ನು ಮಾತಾಡಿದರೆ ಒಂದಿಷ್ಟು ಅರ್ಥ ಇದೆ. ನಿಖಿಲ್ ಕುಮಾರಸ್ವಾಮಿ 3 ಚುನಾವಣೆಗಳನ್ನು ಸೋತರು, ಇನ್ನೂ ಶಾಸಕರಾಗಿ ಆಯ್ಕೆ ಆಗಿಲ್ಲ. ಅವರು ಪಕ್ಷವನ್ನು ಕಟ್ಟಬೇಕು. ಡಿ ಕೆ ಶಿವಕುಮಾರ್ ಆಗ್ತಾರೋ ಇಲ್ವೋ ಅನ್ನೋದು ಅವರ ಪಕ್ಷದ ಮೇಲೆ ನೇರವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ. ಆ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಟೆಲಿವಿಷನ್ ರನ್ನಿಂಗ್ ಕಾಮೆಂಟ್ರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಭಾಗವಹಿಸಬೇಕಾ? ಪ್ರಶ್ನಾರ್ಥಕ ನನಗನ್ಸುವ ಮಟ್ಟಿಗೆ. ವಿಜೇಂದ್ರ ಹ್ಯಾಸ್ ಟು ಪ್ರೂವ್ ಹಿಸ್ ಮೆಟಲ್ ಇನ್ 2028. ಕರೆಕ್ಟ್. ಅವರು ಫೈಟ್ ಇರೋದು ಕಾಂಗ್ರೆಸ್ ಜೊತೆಗೆ. ಈಗ JDS ಜೊತೆ ನನಗಂದರೆ ಪಾಲಿಟಿಕಲಿ ಕೆಲವೊಂದು ಸಲ ಕೆಲವು ವಿಷಯಗಳು ಈಗ ನೋಡಿ, ಡಿ ಕೆ ಶಿವಕುಮಾರ್ ಏನಾದರೂ ಮಾತಾಡ್ತಾರೆ, ಸಿದ್ದರಾಮಯ್ಯ ಏನಾದರೂ ಮಾತಾಡ್ತಾರೆ, ನಿಮ್ಗೆ ಕಾಂಪ್ರಿಹೆಂಡ್ ಆಗುತ್ತೆ ಅವ್ರು ಯಾಕೆ ಮಾತಾಡ್ತಿದ್ದಾರೆ ಹಾಗೆ ಅಂತ. ಡಿ ಕೆ ಸುರೇಶ್ ಏನಾದರೂ ಮಾತಾಡ್ತಾ ಇದ್ದಾರೆ, ಯು ಕ್ಯಾನ್ ಕಾಂಪ್ರಿಹೆಂಡ್ ಇಟ್. ರಾಜಣ್ಣ ಯಾಕೆ ಮಾತಾಡ್ತಿದ್ದಾರೆ, ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಮಾತಾಡ್ತಿದ್ದಾರೆ ಅಂತ. ವಿಜೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿ ಅಥವಾ ಪ್ರೀತಮ್ ಗೌಡ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಈ ಹಂತದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅದು ಬ್ಲೋ ಅಪ್ ಆಗ್ತಿರ್ತಕ್ಕಂಥದ್ದು, ಎಂಡ್ ಆಫ್ ದ ಡೇ ಅದಕ್ಕೆ ಏನಾದರೂ ಪೊಲಿಟಿಕಲ್ ಸಿಗ್ನಿಫಿಕೆನ್ಸ್ ಆ್ಯಂಡ್ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಬೇಕಲ್ಲ. ಹೌದಪ್ಪ, ನಾಳೆ ನೀವು ಮೈತ್ರಿ ಮುರ್ಕೊಳ್ತೀರಾ? ನಾಳೆ ನೀವು ಕೇಂದ್ರದ ಮಂತ್ರಿಮಂಡಲದಿಂದ ಕುಮಾರಸ್ವಾಮಿ ಹೊರಗಡೆ ಬರ್ತಾರ? ಸದ್ಯಕ್ಕೆ ಅದಕ್ಕೆ ದೇವೇಗೌಡರು ಒಪ್ಪಿಗೆ ಕೊಡ್ತಾರಾ? ಮೈತ್ರಿ ಮಾಡಿಕೊಳ್ಳುವುದು ಇವ್ರ ಕೈಲಿರಲಿಲ್ಲ, ಮೈತ್ರಿ ಮುಟ್ಕೊಳ್ಳೋದು ಇವ್ರ ಕೈ. ಮೈತ್ರಿ ಆಗುತ್ತೋ ಇಲ್ವೋ ಅಂತ ಕಷ್ಟ. ಹೌದು, ನಾನು ನಿಮ್ಗೆ ಅನೇಕ ಸಲ ನೀವು ಮಾತನಾಡುವಾಗ ಹೇಳಿದಿರಿ, ಮೈತ್ರಿ ತುಂಬ ಕಷ್ಟ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಂತೂ ಬಹಳ ಕಷ್ಟ. 28ರ ಶಾಸಕ ಈ ವಿಧಾನಸಭೆಯಲ್ಲೂ ಕೂಡ ಬಹಳ ಕಷ್ಟ. ಬಟ್ 28ರದ್ದು ಈಗಲೇ ಮುಂಗಾಲ್ ಪುಟಿಗೆ ಹೊಡೆಯೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತಕ್ಕಂಥದ್ದು ಕೂಡ ಪ್ರಶ್ನಾರ್ಥಕ ಅಂತ ನನಗನ್ಸುತ್ತೆ. ಅರ್ಥ ಆಗದೇ ಇರೋದು ಪಾಲಿಟಿಕ್ಸ್. ಬಹುಚರ್ಚಿತ ವಿದೇಶ ಪ್ರವಾಸ ಶುರುವಾಯಿತು ಕಾಂಗ್ರೆಸ್ ಶಾಸಕರುಗಳದ್ದು. ನಿನ್ನೆ ರಾತ್ರಿ ಒಂದು ಟೀಮ್ ಹೋಯಿತು, ಇವತ್ತು ರಾತ್ರಿ ಇನ್ನೊಂದು ಟೀಮ್ ಹೊರಡುತ್ತೆ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸ ಮಾಧ್ಯಮಗಳಲ್ಲಿ ತುಂಬಾ ಚರ್ಚೆಯಾಯಿತು ಅನ್ನುವ ಕಾರಣಕ್ಕೋ ಏನು ಅನೇಕ ಶಾಸಕರುಗಳು ಕೊನೆಯ ಕ್ಷಣದಲ್ಲಿ ಡ್ರಾಪ್ ಆಗಿದ್ದಾರೆ. ಜಗಳೂರು ಶಾಸಕ ದೇವೇಂದ್ರಪ್ಪ, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ, ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ, ಇಂಡಿಯ ಯಶವಂತರಾಯಗೌಡ ಪಾಟೀಲ್, ಚಿಕ್ಕಮಗಳೂರಿನ HD ತಮ್ಮಯ್ಯ, ಸಿರಗುಪ್ಪದ BM ನಾಗರಾಜ್ ನೆನ್ನೆ ಫ್ಲೈಟ್ ಹಿಡಿದವರು, ನಿನ್ನೆ ಫ್ಲೈಟ್ ಹತ್ತಿದವರು. ವಿಧಾನ ಪರಿಷತ್ ಸದಸ್ಯರು ನಾಗರಾಜ್ ಯಾದವ್ ಬೆಳಗಾವಿ ಫ್ಲೈಟ್ ತಗೊಳಕ್ ಬಂದಿದ್ದೀನಿ ಅಂದ್ರಂತೆ. ನೋಡಿದ್ರೆ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ. ನಾಗರಾಜ್ ಯಾದವ್, ವಸಂತ್ ಕುಮಾರ್, D ತಮ್ಮಯ್ಯ, K ಶಿವಕುಮಾರ್, ಶರಣಗೌಡ ಬಯ್ಯಾಪುರ್. ಯಾರನ್ನು ಕೇಳಿದ್ರು ಖಾಸಗಿ ಪ್ರವಾಸ ಅಂತಾರೆ. ಚಿಕ್ಕಮಗಳೂರು ಶಾಸಕ HD ತಮ್ಮಯ್ಯ, ನಾನು ಕುಟುಂಬದ ಜೊತೆಗೆ ಹೋಗ್ತಿದ್ದೀನಿ ಅಂದ್ರು. ಹಂಪನಗೌಡ ಬಾದರ್ಲಿ ಅವರು ಸಿಂಧನೂರಿನ MLA, ಪ್ರವಾಸಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಅಂದ್ರು. ಪುಟ್ಟರಂಗ ಶೆಟ್ಟರ್ನ ಪತ್ರಕರ್ತರು ಕೇಳಿದ್ರು,
ಡಿ ಕೆ ಶಿವಕುಮಾರ್ಗೆ ಹೇಳಿದ್ದೀರಾ ಈ ಪ್ರವಾಸದ ಬಗ್ಗೆ ಅಂತ ಕೇಳಿದ್ದಕ್ಕೆ ಸಿಎಂಗೆ ಹೇಳಿಲ್ಲ, ಡಿ ಕೆ ಶಿವಕುಮಾರ್ಗೆ ಯಾಕೆ ಹೇಳಿ ಅಂದ್ರು. ನಾವು ಕುಟುಂಬ ಸಮೇತ ಖಾಸಗಿಯಾಗಿ ಆಸ್ಟ್ರೇಲಿಯಾಕ್ಕೆ ಪ್ರವಾಸಕ್ಕೆ ಹೋಗ್ತೀವಿ ಅಷ್ಟೇ. ಇಲ್ಲ, ಅದು ಗೊತ್ತಿಲ್ಲ. ನಾನು ನಮ್ಮ ಕುಟುಂಬ ಹೋಗ್ತಾ ಇದ್ದೀವಿ. ನಾನು ಯಾವಾಗಲೂ ಹೋಗ್ತೀನಿ ಕೃಷಿ ಮತ್ತು ಬೇರೆ ಬೇರೆ ಪ್ರವಾಸಗಳಿಗೆ ನೋಡಲಿಕ್ಕೋಸ್ಕರ ಆ ರೀತಿ ಹೋಗ್ತಾ ಇಲ್ಲ ಅಷ್ಟೇ. ಇಲ್ಲಪ್ಪ, ನಾವು ಬೆಳಗಾಂ ಅಧಿವೇಶನದಲ್ಲೇ ಒಂದು ಪ್ರವಾಸ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಯಾರ್ಯಾರಿಗೆ ಇಷ್ಟ ಅವ್ರವ್ರು ಬಂದಿದ್ದಾರೆ. ಇದೇನು ಹೊಸ್ತೇನಲ್ಲ, ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ. ನೀವೆಲ್ಲ ಮಾಧ್ಯಮ ಗೆಳೆಯರು ಎಲ್ಲರೂ ತೋರಿಸಿಬಿಟ್ರಿ ಆಗಲೇ. ನಾವು ಹೊರಟಿರೋದು ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲ್ಯಾಂಡ್. ಅವ್ರವ್ರ ಖರ್ಚಿನಾಗ ಅವ್ರು ಹೊಂಟಾರ ಅಂದ್ಮ್ಯಾಗ ನಮ್ದೇನು ಏನಿದಿಲ್ಲ ಅಂತ ಅವರೇ ಹೇಳ್ಬಿಟ್ಟಾರೆ. ಮತ್ತೇನು ಹೇಳ್ಬೇಕೀಗ? ನಾನು, ವಸಂತ್ ಕುಮಾರು, ಶರಣೇಗೌಡರು ಮತ್ತು ದದ್ದಲ್ ಬಸನಗೌಡ 4 ಜನ ನಮ್ಮ ರೈತರು. ಅರೆ, ನಾವು ಸ್ವಂತ ಖರ್ಚಲಿದ್ದು ಓದ್ತೀವಿ. ದೇಶಗಳು ನೋಡ್ಕೊಂಡು ಸುತ್ತಾಡ್ಕೊಂಬರಕ್ಕೆ ಹೊಂಟೀವಿ. ನಾವು 3-4 ತಿಂಗಳ ಹಿಂದೆನೇ ಮಾಡಿತ್ತಿದ್ದು. ಇದು ಯಾವುದು ರಾಜ್ಯಕ್ಕೂ ಇದಕ್ಕೂ ತಳಕು ಇಲ್ಲ, ಸಂಬಂಧ ಇಲ್ಲ. ಪ್ರತಿ ವರ್ಷ 2 ಸಲ 3 ಸಲ ನಾವು ಹೋಗ್ತೀವಿ. ನಾವು ಇಲಾಖೆ ಕಡೆಯಿಂದ ಹೋಗ್ತಾ ಇಲ್ಲ, ವೈಯಕ್ತಿಕವಾಗಿ ಹೋಗ್ತಾ ಇದ್ದೀವಿ. ವಿತ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಹೋಗ್ಬಾರ್ದು ಅಂತಂದು ಎಲ್ಲಿ ಏನಿಲ್ಲಲ್ಲ, ಎಲ್ಲರಿಗೂ ಮಾಹಿತಿ ಐತೆ. KPCC ಮಾಹಿತಿ ಐತೆ ಅಂದ್ರೆ, ಮತ್ತು ನಮ್ಮ ಅಧ್ಯಕ್ಷರವರು, ಮುಖ್ಯಮಂತ್ರಿಗಳು ಕೂಡ ಮಾಹಿತಿ ಐತೆ, ಎಲ್ಲರಿಗೂ ಮಾಹಿತಿ ಐತೆ. ಮಾಹಿತಿ ಕೊಟ್ಟು ಹೋಗ್ತೀವಿ. ಆ ಇಂಡಿವಿಜುವಲ್ ಹೋಗ್ತಾ ಇದ್ದೀವಿ ಅಂತ ಹೈಕಮಾಂಡ್ ಅನುಮತಿ ತಗೋಬೇಕಾ? ಇದಕ್ಕೆ 2 ತಿಂಗಳ ಕೆಳಗೆ ಫಿಕ್ಸ್ ಆಗಿರೋಂಥದ್ದು. ಹಾಗಾಗಿ ಆ ಪ್ರವಾಸ ಹೊರಟಿರೋದು ನಿಜ. ಇವರು ಟೀಕೆಗೂ ಮತ್ತು ನಾವು ಯಾವುದೇ ಬಣ ಮತ್ತೊಂದು, ನಾವು ಕಾಂಗ್ರೆಸ್ಸಿಗರಷ್ಟೇ. ನನಗೆ ಗೊತ್ತಿರೋ ಪ್ರಕಾರ 20 ಶಾಸಕರ ಮೇಲೆ ಹೋಗ್ತಾರಂತ ಗೊತ್ತಿದೆ. ವೈಯಕ್ತಿಕ ಪ್ರವಾಸ, ನಾಯಕತ್ವ ಬದಲಾವಣೆ. ನಾವು ವಿದೇಶಕ್ಕೆ ಹೋಗೋ ಪ್ರವಾಸಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಒಂದು ಕಡೆ 30ಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ. MLC ಇದ್ದಾರೆ, MLA ಇದ್ದಾರೆ ಅಂತ ಹೇಳ್ತಾರೆ. ನಾನಂತೂ ಹೋಯ್ತೀನಿ, ಯಾರು ಬಂದಾರೋ ಗೊತ್ತಿಲ್ಲ. ವಿಲಾಸ ಜೀವನ ಮಾಡೋಕ್ಕಲ್ಲ. ನಾವೊಬ್ಬರು ರೈತರು, ಹೈನುಗಾರಿಕೆ ನೋಡೋಕೆ ಹೈಕಮಾಂಡ್ ಅನುಮತಿ ಯಾತಕ್ಕೆ ಬೇಕು ನಾವು ಹೋಗೋದಕ್ಕೆ? ಅದು ನನಗೆ ಗೊತ್ತೀನಿ. ನಾವು CMಗೆ ಹೇಳಿಲ್ಲ, ಇನ್ನು ಡಿ ಕೆ ಶಿವಕುಮಾರ್ಗೆ ಹೇಳ್ತೀವಿ. ಫಾರಿನ್ ಟೂರು ಸೇರಿದಂತೆ ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಡಿ ಕೆ ಶಿವಕುಮಾರ್ ಬಣದ 2 ಶಾಸಕರುಗಳು ಪ್ರತಿಕ್ರಿಯೆ ಕೊಟ್ಟು, ಮಂಡ್ಯ ಶಾಸಕ ಗಣಿಗ ರವಿ ಮತ್ತು ಕುಣಿಗಲ್ ಶಾಸಕ ರಂಗನಾಥ್. ಡಿ ಕೆ ಶಿವಕುಮಾರನ್ನ CM ಮಾಡ್ತೀವಿ ಅಥವಾ ಮಾಡಲ್ಲ ಅನ್ನೋದನ್ನ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು. ಇಲ್ಲದಿದ್ರೆ ಪಕ್ಷಕ್ಕೂ ಡ್ಯಾಮೇಜು, ಸರ್ಕಾರಕ್ಕೂ ಡ್ಯಾಮೇಜು. ಹೈಕಮಾಂಡ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸಾಹೇಬರ ನಡುವೆ ಆಗಿರುವ ಮಾತುಕತೆ ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ತೀರ್ಮಾನ ಮಾಡುತ್ತೆ. ಗಣಿಗ ರವಿ ಅವರು ಹೇಳಿದ್ರು. ಇನ್ನು ಕುಣಿಗಲ್ ಶಾಸಕ ರಂಗನಾಥ್ ಅವರು, ಸಿದ್ದರಾಮಯ್ಯನವರು ಕೊಟ್ಟ ಮಾತಿಗೆ ತಪ್ಪೋದಿಲ್ಲ, ನಾವೆಲ್ಲರೂ ನಂಬಿದೀವಿ, ಅದೇ ವಿಶ್ವಾಸದಲ್ಲಿದ್ದೀವಿ ಎಂದರು. ಯಾರಾದರೂ ಸ್ಪಾನ್ಸರ್ ಮಾಡಿ ಕಳಿಸಿರ್ಲಿ, ಅವರೇ ದುಡ್ಡು ಹಾಕೊಂಡು ಹೋಗಿರಲಿ, ಕದ್ದೋಗಿರಲಿ, ಧೈರ್ಯವಾಗಿ ಹೋಗಿರಲಿ, ಯಾರನ್ನೇ ಮುಖ್ಯಮಂತ್ರಿನ ಇಳಿಸೋಕ್ಕಾಗಲ್ಲ, ಇಲ್ಲ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ. ಇದೇನಿದ್ರು ಕಾಂಗ್ರೆಸ್ ಹೈಕಮಾಂಡ್, ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರಿಗೆ ಆಗಿರುವಂಥ ಮಾತುಕತೆ. ಅದರಲ್ಲಿ ರವಿಕುಮಾರ್ 50 ಜನನ ಕರ್ಕೊಂಡು ಹೋಗಿದ ತಕ್ಷಣ ಸರ್ಕಾರ ಚೇಂಜ್ ಮಾಡಿ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಕರ್ಕೊಂಡು ಹೋಗಲಿಲ್ಲ, ಇಲ್ಲೇ ಮಂಡ್ಯದಲ್ಲಿದ್ದೀನಿ ಅಂದಿದ ತಕ್ಷಣ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಅದೆಲ್ಲ ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ಮಾಡುತ್ತೆ. ಎಲ್ಲಿವರೆಗೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಲ್ಲ, ಇದು ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ.
ನಿಷ್ಠಾವಂತ ಕಾಂಗ್ರೆಸ್ ಶಾಸಕರಿಗೆ ಇದು ಭಾಳ ನೋವಾಗುತ್ತೆ. ಸುಮ್ಮನೆ ಇದು ಟೈಮ್ ಪಾಸ್ ಥರ ನಡೆಸ್ಕೊಂಡ್ರೆ ಇದಾಗಲ್ಲ. ಒಂದು ನಿರ್ಧಾರ ಮಾಡಬೇಕು. ನಿರ್ಧಾರ ಮಾಡ್ದೇನೆ ಹೈಕಮಾಂಡ್ ಅವರು ಇದಕ್ಕೆ ನಿರ್ಧಾರ ಮಾಡಬೇಕು. ದಿನಕ್ಕೊಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದು, ನಾನು ಕೊಡೋದು, ಇನ್ನೊಬ್ರು ಕೊಡೋದ್ರಿಂದ ಪಕ್ಷಕ್ಕೆ ಹಾನಿ, ಸರ್ಕಾರಕ್ಕೆ ಹಾನಿ ಬಿಟ್ಟರೆ ಬೇರೆ ಏನಾಗಲ್ಲ. ಕೂಡಲೇ ಹೈಕಮಾಂಡ್ ಅವರು ಮಧ್ಯಪ್ರವೇಶಿಸಬೇಕು. ಡಿ ಕೆ ಶಿವಕುಮಾರ್ ಮಾಡ್ತೀವಿ, ಇಲ್ಲ ನಿಮ್ಮನ್ನ ಮಾಡಲ್ಲ. ಎರಡರಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತೂ ಅವರು ಮಾತು ಕೊಟ್ಟಂತೆ ತಪ್ಪಿಲ್ಲ ಅಂತ ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತೀನಿ. ಒಪ್ಪಂದ ಆಗಿದ್ದು ಮಾತಿದ್ರೆ 100% ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಕರ್ನಾಟಕ ಜನತೆಗೆ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ಅದರ ನಿರೀಕ್ಷೆಯಲ್ಲೇ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಇದ್ದಾರೆ. ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆಲ್ಲರಿಗೂ ಉತ್ತರ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ಮುಂದುವರಿತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಸಿದ್ದರಾಮಯ್ಯ ಬಣದ ಶಾಸಕರ ಪ್ರವಾಸ ಅನ್ನುವ ಆ್ಯಂಗಲ್ಗೆ ಟ್ರ್ಯಾಕ್ಷನ್ ಸಿಗ್ತಿಲ್ವಾ ಅಂತ? ನಾಯಕತ್ವ ಬದಲಾವಣೆಯ ಸಂದರ್ಭದಲ್ಲಿ ಇವರು ಫಾರಿನ್ಗೆ ಹೋಗಿ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಅಲ್ಲ, ಈಗ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗೋದ್ರಿಂದ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಯಾವುದೇ ಬದಲಾವಣೆಗಳಾಗೋದಿಲ್ಲ ಅಥವಾ ಏನು ಆಗೋದಿಲ್ಲ ಅನ್ನೋದು ಸ್ಪಷ್ಟ. ಆದರೆ ಅಧಿಕಾರ ಹಂಚಿಕೆಯ ವಿಚಾರ ಚರ್ಚೆಗೆ ಬಂದ್ರೆ ಅಥವಾ ಅದೊಂದು ತೀರ್ಮಾನದ ಹಂತಕ್ಕೆ ಬಂದಾಗ ಶಾಸಕರು ಯಾರ ಜೊತೆಗೆ ಇರ್ತಾರೆ, ಯಾರ ವಿಶ್ವಾಸದಲ್ಲಿ ಇದ್ದಾರೆ ಅನ್ನೋದನ್ನ ಈ ಒಂದು ವಿದೇಶ ಪ್ರವಾಸ ಒಂದು ರೀತಿ ಒಂದು ಮಿರರ್ ರೀತಿ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸುವಂತ ಶಾಸಕರು ಹೆಚ್ಚು ಈ ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳೋದೇ ಆದ್ರೆ, ಸಿದ್ದರಾಮಯ್ಯ ಆಪ್ತ ಬಣದಲ್ಲಿರ್ತಕ್ಕಂಥ ಸಚಿವರುಗಳು ಕೆಲವರಿಗೆ ಸ್ಪಾನ್ಸರ್ ಮಾಡಿದ್ದಾರೆ. ಯಾರು ಸ್ವಲ್ಪ ಇಲ್ಲ, ಯಾರೋ ಸ್ಪಾನ್ಸರ್ ಮಾಡೋದಕ್ಕೆ ನಾವ್ಯಾಕೆ ವಿದೇಶ ಪ್ರವಾಸಕ್ಕೆ ಹೋಗ್ಬೇಕು, ನಮ್ಮದೇ ದುಡ್ಡಲ್ಲಿ ಹೋಗೋಣ ಅನ್ನೋಂತವರ ಸಂಖ್ಯೆ ಕೂಡ ಈ ಟೀಮ್ ನಲ್ಲಿ ಇದೆ. ಆದ್ರೆ ಕೆಲವರಿಗೆ ಸಿಎಂ ಬಣದ ಆಪ್ತ ಸಚಿವರು ಸ್ಪಾನ್ಸರ್ ಮಾಡಿದ್ದಾರೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಅಧಿಕಾರ ಹಂಚಿಕೆಯ ತೀರ್ಮಾನಗಳು ಬಂದಾಗ ಶಾಸಕರು ನಮ್ಮ ಜೊತೆಗೆ ಇರ್ತಾರೆ ಅನ್ನುವಂತ ಒಂದು ವಿಶ್ವಾಸ ಇರುತ್ತೆ. ಆ ಕಾರಣಕ್ಕಾಗಿ ಶಾಸಕರನ್ನ ವಿದೇಶ ಪ್ರವಾಸಕ್ಕೆ ಕಳಿಸ್ಕೊಡ್ಲಾಗಿದೆ. ಅದರ ಖರ್ಚು ವೆಚ್ಚಗಳನ್ನು ಕೂಡ ನೋಡ್ಕೊಳ್ಳಲಾಗ್ತಾ ಇದೆ. ಆ ದೃಷ್ಟಿಯಿಂದ ಮಾತ್ರ ಈ ವಿದೇಶ ಪ್ರವಾಸ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಅಥವಾ ವಿದೇಶ ಪ್ರವಾಸಕ್ಕೆ ಹೋಗಿದ ಕೂಡಲೇ ಏನು ಮಾಡಕ್ಕಾಗಲ್ಲ. ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ರು, ವಿದೇಶ ಪ್ರವಾಸದಲ್ಲಿದ್ರು ಇಲ್ಲೇ ಬಂದು ಕೈ ಎತ್ತಬೇಕು, ಪಕ್ಕದ ರಾಜ್ಯಕ್ಕೆ ಹೋಗಿದ್ರು ಇಲ್ಲೇ ಬಂದು ಕೈ ಎತ್ತಬೇಕು, ಅವರಲ್ಲಿ ಹೋಗಿದ ತಕ್ಷಣ ಏನೋ ಬದಲಾವಣೆ ಆಗುತ್ತೆ ಅಂತ ಇಲ್ಲ. ಆದ್ರೆ ಬದಲಾವಣೆಯ ಸಂದರ್ಭ ಬಂದಾಗ ಶಾಸಕರ ವಿಶ್ವಾಸ ಯಾರ ಜೊತೆಗೆ ಇರುತ್ತೋ ಅಥವಾ ಆ ವಿಶ್ವಾಸವನ್ನ ಗಟ್ಟಿಯಾಗಿ ಅದೇ ರೀತಿ ಮುಂದುವರಿಸಿಕೊಂಡು ಹೋಗೋದ್ರ ಭಾಗವಾಗಿ ಈ ವಿದೇಶ ಪ್ರವಾಸವನ್ನ ನೋಡ್ಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಇದು ಹೆಚ್ಚು ಚರ್ಚೆಗೂ ಕೂಡ ಒಳಪಡ್ತಾ ಇದೆ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಇದು ಮಾತುಕತೆ ಆರಂಭ ಆಯಿತು. ಬಹುಶಃ ಬೆಳಗಾವಿ ಅಧಿವೇಶನ ನಂತರ ಹೋಗಬೇಕು ಅಂತ ಇತ್ತೋ ಏನೋ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಇದ್ದಂತ ಪರಿಸ್ಥಿತಿ ಏನು, ಬೆಳಗಾವಿ ಅಧಿವೇಶನ ಆಗ್ತಿದ್ದ ಹಾಗೆ ಸಿಎಂ ಡಿಸಿಎಂ ಇಬ್ಬರನ್ನು ಹೈಕಮಾಂಡ್ ಕರೆಸ್ತಾರೆ ಅನ್ನುವಂತಹ ಚರ್ಚೆಗಳು ನಡೆದುಬಿಟ್ಟಿತ್ತು ಮತ್ತು ಆ ಹಂತಕ್ಕೆ ಹೋಗಿತ್ತು ಪರಿಸ್ಥಿತಿಯೂ ಕೂಡ. ಸೊ ಆಗ ಆಗ್ಲಿಲ್ಲ. ಆಗ ಕಳಿಸಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಾಗ ಅದನ್ನು ಕಳಿಸದೇ ಇದ್ರೆ ಸರಿ ಹೋಗಲ್ಲ ಅನ್ನುವ ಕಾರಣಕ್ಕಾಗಿ ಈಗ ಅದಕ್ಕೆ ಪ್ಲಾನ್ ಆಗಿ ವಿದೇಶ ಪ್ರವಾಸಕ್ಕೂ ಕೂಡ ಹೋಗಿರ್ಬೋದು. ಯಾವಾಗ ಪ್ಲಾನ್ ಆಗಿತ್ತು ಅನ್ನುವಂಥ ಟೈಮಿಂಗ್ ಕೂಡ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಆ ಕಾರಣಕ್ಕಾಗಿ ಈ ವಿದೇಶ ಪ್ರವಾಸ ಚರ್ಚೆಗೊಳಪಡ್ತಾ ಇದೆ. ಇನ್ನೊಂದು ಏನು ಅಂದ್ರೆ, ಈ ವಿದೇಶ ಪ್ರವಾಸದಲ್ಲಿ ಎಲ್ಲರೂ ಒಂದು ಟೀಮ್ ಅನ್ನ ಮಾಡಿದ್ದು ಯಾರು, ಈ ಟೀಮ್ಗೆ ವೀಸಾ ಕ್ಲಿಯರೆನ್ಸ್ ಇರ್ಬೋದು, ಅವ್ರನ್ನ ಕಲೆಕ್ಟ್ ಮಾಡಿ ಅವರಿಗೆ ಟಿಕೆಟ್ ಮಾಡಿದ್ದಿರ್ಬೋದು, ಇದು ಯಾರು, ಥಾಮಸ್ ಕುಕ್ ಅನ್ನುವಂತ ಒಂದು ಟ್ರಾವೆಲ್ ಏಜೆನ್ಸಿಯ ಸಂಪರ್ಕ ಮಾಡಿ ಯಾರಿಗೂ ಯಾರ ಮಾಹಿತಿಯನ್ನು ಕೊಡದೇ ರೀತಿಯಲ್ಲಿ ಇಷ್ಟು ಗೌಪ್ಯವಾಗಿ ಒಂದು ತಂಡ ಹೋಗುವಂತ ಅನಿವಾರ್ಯತೆ ಏನಿತ್ತು. ಕೆಲವರು ಶಾಸಕರು ಹೇಳ್ತಾ ಇದ್ದಾರೆ ನಿಮ್ಮನ್ನು ಕರೆದಿದ್ದಾರೆ ಅನ್ನುವಂತ ಪ್ರಶ್ನೆ ಮಾಡಿದಾಗ ಆ ಟೀಮ್ ನಮ್ದಲ್ಲ, ಅದು ಬೇರೆ ಟೀಮ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಟೀಮ್ ಆಗಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈ ವಿದೇಶ ಪ್ರವಾಸದಲ್ಲಿ ಅಷ್ಟೇ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ಈ ವಿದೇಶ ಪ್ರವಾಸ ಇಂಪಾರ್ಟೆನ್ಸ್ ಅನ್ನು ಪಡೆದುಕೊಳ್ತಾ ಇದೆ ವಿನಃ ಅವರು ಹೋಗಿದ ಕೂಡಲೇ ನಾಯಕತ್ವದ ಬದಲಾವಣೆದಾಗ್ಲಿ ಅಧಿಕಾರ ಹಂಚಿಕೆಯಲ್ಲಾಗ್ಲಿ ಏನು ವ್ಯತ್ಯಾಸ ಕಾಣೋದಿಲ್ಲ. ಆದ್ರೆ ಅಧಿಕಾರ ಹಂಚಿಕೆಯ ಸಂದರ್ಭ ಬಂದಾಗ ಈ ಶಾಸಕರು ಯಾರ ಜೊತೆಗೆ ನಿಲ್ತಾರೆ ಅಥವಾ ಈಗಾಗಲೇ ನಿಂತಿದ್ರೆ ಅದನ್ನು ಉಳಿಸಿಕೊಳ್ಳೋದ್ರ ಭಾಗವಾಗಿಯೂ ಕೂಡ ಈ ವಿದೇಶ ಪ್ರವಾಸವನ್ನ ನೋಡ್ಲಾಗ್ತಾ ಇದೆ. ಅಜಿತ್, ಎಸ್ ಪ್ರಶಾಂತ್, ಅಲ್ರಿ ನಾವು ಕಾಲೇಜ್ ಡೇಸ್ನಾಗ ಗೋವಾ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಲಾಸ್ಟ್ ಮಿನಿಟಲ್ಲಿ ಡ್ರಾಪ್ಗಳು ಇರ್ತಿದ್ವು. ಇಲ್ಲೂ ಒಂದಷ್ಟು ಜನ ಡ್ರಾಪ್ ಆಗಿದ್ದಾರಪ್ಪ. ಅದನ್ನು ಮಾಧ್ಯಮಗಳಲ್ಲಿ ಚರ್ಚೆಯಿಂದ ಹಿಂದೆ ಸರಿದ್ರು ಅಥವಾ ಹೈಕಮಾಂಡ್ನ ಒತ್ತಡದಿಂದ ಹಿಂದೆ ಸರಿದ್ರು. ಇಸ್ ಇಟ್ ಅ ರೈಟ್ ಆ್ಯಂಗಲ್? ಅದೇ ನನಗನ್ಸುತ್ತೆ ಇದು ಇಡೀ ಟ್ರಿಪ್ ಮೊದಲು ಪ್ಲಾನ್ ಆಗಿದ್ದು ಪಶುಸಂಗೋಪನಾ ಇಲಾಖೆಯಿಂದ. ಹೌದು, ನೋ ಡೌಟ್. ನಂತರ ಮಾಧ್ಯಮಗಳಲ್ಲಿ ಈ ವಿಷಯಕ್ಕೆ ಜಾಸ್ತಿ ಹೈಪ್ ಸಿಕ್ಕ ನಂತರ ಹೈಕಮಾಂಡ್ನಲ್ಲಿ ರಣದೀಪ್ ಸುರ್ಜೇವಾಲಾ ಕೂಡ ಪ್ರತಿಯೊಬ್ಬ ಶಾಸಕರಿಗೆ ಫೋನ್ ಮಾಡಿ ಕೇಳಲಿಕ್ಕೆ ಆರಂಭಿಸಿದರು. ಆ ಕಾರಣದಿಂದ ಅನೇಕರು ಡ್ರಾಪ್ ಆದರು.
ಸರ್ಕಾರದ ಪ್ರಾಯೋಜಿತವಾಗಿರ್ತಕ್ಕಂಥ ಒಂದು ಏನು ಯಾತ್ರೆ ಇತ್ತು ಅದನ್ನು ಕೈಬಿಟ್ಟು ಪೊಲಿಟಿಕಲಿ ಇದನ್ನು ಒಂದು ರೀತಿ ಫಂಡೆಡ್ ರೀತಿಯಲ್ಲಿ ಮಾಡಲಾಗಿದೆ ಅನ್ನೋದು ಸ್ಪಷ್ಟ. ಇಲ್ಲರ 19-20 ಶಾಸಕರು ಒಟ್ಟಿಗೆ ಒಂದೇ ಕಡೆ ಯಾಕೆ ಟ್ರಿಪ್ಪಿಗೆ ಹೋಗ್ತಾರೆ ಅಲ್ವಾ? ತಮ್ಮ ಫ್ರೆಂಡ್ಸ್ ಜೊತೆ ಹೋಗ್ಬೋದು, ತಮ್ಮ ಫ್ಯಾಮಿಲಿಗಳ ಜೊತೆ ಹೋಗ್ಬೋದು. ಆ ರೀತಿ ಹೋಗೋದಾದರೆ ಯಾರ್ದು ಏನೂ ಅಬ್ಜೆಕ್ಷನ್ಸ್ ಇಲ್ಲ. ಕರೆಕ್ಟ್. ಈ 20-20 ಶಾಸಕರು ಒಟ್ಟಿಗೆ 15 ದಿನ ಹೋಗ್ತೀರಿ, ಬಜೆಟ್ಗಿಂತ ಮುಂಚೆ ಹೋಗ್ತೀರಿ. ನಂತರ ನಮ್ಮ ಬಗ್ಗೆ ಇಲ್ಲಿ ಕುಳಿತುಕೊಂಡು ಮಾತನಾಡಿದಾಗ ಹೈದರಾಬಾದ್ ಕರ್ನಾಟಕಕ್ಕೆ ಅದು ಸಿಗಲಿಲ್ಲ, ಮುಂಬೈ ಕರ್ನಾಟಕಕ್ಕೆ ಇದು ಸಿಗಲಿಲ್ಲ, ಮಧ್ಯ ಕರ್ನಾಟಕಕ್ಕೆ ಸಿಗಲಿಲ್ಲ, ನಮ್ದು ಹಿಂದುಳಿದ ಜಿಲ್ಲೆ, ನಮ್ದು ಹಿಂದುಳಿದ ತಾಲೂಕು ಎಲ್ಲ ಮಾತು ಬರ್ತವೆ. ನಂತರ ಟಿ ವಿಯಲ್ಲಿ ಮಾತಾಡೋಕ್ಕಿಂತ ಬಜೆಟ್ಗಿಂತ ಮುಂಚೆ ಒಂದು 4 ಸಲ ಮುಖ್ಯಮಂತ್ರಿ ಕಚೇರಿ, ಹಣಕಾಸು ಇಲಾಖೆಯ ಕಚೇರಿ, ಸೆಕ್ರೆಟರಿಗಳು, ಮುಖ್ಯಮಂತ್ರಿಗಳು ಇವರನ್ನು ಹಿಂದೆ ಓಡಾಡಿದರೆ ಏನಾದರೂ ಸಿಕ್ಕಾದರೂ ಸಿಗತ್ತೆ. ಆ ಕಾರಣದಿಂದ ತಾತ್ವಿಕವಾಗಿ ಇಂಡಿವಿಜುವಲಿ ಹೋಗಲಿಕ್ಕೂ ವಿರೋಧವೇ ಹೊರತು ವೈಯಕ್ತಿಕವಾಗಿ ತಮ್ಮ ಫ್ಯಾಮಿಲಿಗಳ ಜೊತೆ ಹೋಗ್ರಿ. ನೀವು ವರ್ಷಕ್ಕೊಂದು 10 ದಿನ ರಾಜಕಾರಣಿಗಳು ಹೊರಗೆ ಅಡ್ಡಾಡಿ ಬಂದು ಫ್ರೆಶ್ ಆಗಿ ಬಂದರೆ ಇಲ್ಲಿ ಜಾಸ್ತಿ ಕೆಲಸ ಮಾಡ್ಬೋದು. ಅದರ ಬಗ್ಗೆ ಯಾರದೇ ಏನೂ ಅಬ್ಜೆಕ್ಷನ್ಸ್ ಇಲ್ಲ. ನನಗನ್ಸುತ್ತೆ ಅಜಿತ್, ಟು ಟೇಕ್ ಶೀನ್ ಔಟ್ ಆಫ್ ಡಿ ಕೆ ಶಿವಕುಮಾರ್ಸ್ ಪಾಲಿಟಿಕ್ಸ್ ಈ ಯಾತ್ರೆ ಪ್ಲ್ಯಾನ್ ಮಾಡಲಾಗಿದೆ ಅನ್ನೋದು ನನಗನ್ಸುತ್ತೆ. ಓಕೆ. ಯಾಕೆಂದರೆ ನಾವು 5-6 ದಿನಗಳ ಹಿಂದಿನವರೆಗೂ ಡಿ ಕೆ ಶಿವಕುಮಾರ್ ಬಣ ಏನು ಮಾಡುತ್ತೆ, ಅವರು ಶಾಸಕರು ಏನು ಮಾಡ್ತಾರೆ, ಶಿವಗಂಗಾ ಏನು ಹೇಳ್ತಾರೆ, ಇದ್ರ ಬಗ್ಗೆ ಜಾಸ್ತಿ ಫೋಕಸ್ಡ್ ಇದ್ವಿ. ಏಕಾಏಕಿ ನೋಡಿ ಕಳೆದ 5-6 ದಿನದಿಂದ ಫಾರಿನ್ ಟ್ರಿಪ್ ಇದೆ ಚರ್ಚೆ. ಫಾರಿನ್ ಟ್ರಿಪ್ಪು, ಸಿದ್ದರಾಮಯ್ಯನವರು ಬಣದವರು ಹೋಗ್ತಿದ್ದಾರೆ ಅನ್ನುವ ಚರ್ಚೆ ನಡೆದಿದೆ. ಸಂಖ್ಯೆ ಡಸಂಟ್ ಮ್ಯಾಟರ್ ಹಿಯರ್. ಕರೆಕ್ಟ್. ಯಾರು ಪ್ಲ್ಯಾನ್ ಮಾಡಿದ್ದಾರೆ ಅವರು ಟೈಮಿಂಗ್ ಭಾಳ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನನಗನ್ಸುತ್ತೆ ಅಜಿತ್, ಇತ್ತೀಚಿನ ದಿನಗಳಲ್ಲಿ ಪಾಲಿಟಿಕ್ಸ್, ವಾಟ್ ಫೀಡ್ಸ್ ಇನ್ ಮೀಡಿಯಾ ಇಸ್ ಇಂಪಾರ್ಟೆಂಟ್ ಫಾರ್ ಪಾಲಿಟಿಕ್ಸ್. ನೀವು ಅಂದರೆ ಭಾಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಹೌದು. ಡಿ ಕೆ ಶಿವಕುಮಾರ್ ಅವರ ಈಶಾ ಫೌಂಡೇಶನ್ ಯಾತ್ರೆ ಪ್ರಯಾಗ್ರಾಜ್ನಿಂದ ಹಿಡಿದು ಇವರ ಫಾರಿನ್ ಟ್ರಿಪ್ವರೆಗೆ ನೀವು ಕೇರ್ಫುಲ್ಲಾಗಿ ಅದನ್ನು ಅಧ್ಯಯನ ಮಾಡಿದರೆ ವಾಟ್ ಫೀಡ್ಸ್ ಇನ್ ಮೀಡಿಯಾ. ನಾನು ಹಿಂದೆ ಕೂಡ ಮೊನ್ನೆ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲೂ ಕೂಡ ಹೇಳಿದ್ದೆ, ಇದೆಲ್ಲವೂ ಕೂಡ ಮಾಡ್ತಾ ಇರೋದು ಫೋಕಸ್ ಔಟ್ ಮಾಡೋಕ್ಕೆ ಅಂತ. ಕೇಂದ್ರ ಮತ್ತು ರಾಜ್ಯದ ತಿಕ್ಕಾಟ, ರಾಜ್ಯಪಾಲರ ಭಾಷಣದಲ್ಲಿ ಹಂಗಾಯಿತು ಹಿಂಗೆ, ಇದೆಲ್ಲ ಮಾಡಿದ್ದು ಯಾಕೆ? ಕಾಂಗ್ರೆಸ್ನ ಆಂತರಿಕ ರಾಜಕಾರಣದಿಂದ ಫೋಕಸ್ ಶಿಫ್ಟ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ. ಡಿ ಕೆ ಶಿವಕುಮಾರ್ ಈ ವಿಷಯವನ್ನೇ ಎತ್ತಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತಾನೇ ಅಧಿವೇಶನ ಕರೆಯಲಾಗಿತ್ತು. ಹೌದು. ಈಗಲೂ ಕೂಡ ಫಾರಿನ್ ಟ್ರಿಪ್ ಹೋಗ್ತಾ ಇರೋದು ಮಾಧ್ಯಮಗಳು ದಿನ ಬೆಳಿಗ್ಗೆ ಎದುರಿಗೆ ಶಿವಗಂಗಾ ಒಂದು ಹೇಳಿಕೆ ಕೊಡ್ತಾರೆ, ಮಂಡ್ಯದ ಶಾಸಕರು ಒಂದು ಹೇಳಿಕೆ ಕೊಡ್ತಾರೆ, ಇನ್ನೊಬ್ಬರು ಯಾರೋ ಒಂದು ಹೇಳಿಕೆ ಕೊಡ್ತಾರೆ. ಆ ಹೇಳಿಕೆಗಳಿಗಿಂತ ನೀವು ನೋಡಿ ಫಾರಿನ್ ಟ್ರಿಪ್ ಹತ್ರ ಫೋಕಸ್ ಹೋಯಿತು. ಹೌದು. ತಕ್ಕ ಮಟ್ಟಿಗೆ ಅಥವಾ ಬಜೆಟ್ನವರೆಗೆ ಈ ಶಾಸಕರು ವಾಪಸ್ ಬರುವವರೆಗೆ ಯಾವುದೇ ಚರ್ಚೆ ಬೇರೆ ಒಳ ರಾಜಕಾರಣ, ಬಣ ರಾಜಕಾರಣದ ಕುರಿತಂತೆ ನಡೆಯಲ್ಲ. ಆ ದೃಷ್ಟಿಯಿಂದ ಕೂಡ ಅದರಲ್ಲಿ ಫಸ್ಟ್ ಟ್ವಿನ್ ಆಬ್ಜೆಕ್ಟಿವ್ ಅನಿಸುತ್ತೆ. ಫಸ್ಟ್ ಆಬ್ಜೆಕ್ಟಿವ್ ಈಸ್ ನಮ್ಮ ಶಾಸಕರು ಯಾರ್ಯಾರು ಗಟ್ಟಿ ಇದ್ದಾರೆ ಅವರನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋದು, ಒಂದು ವೇಳೆ ಶೋ ಆಫ್ ಸ್ಟ್ರೆಂತ್ನ ಪ್ರಶ್ನೆ ಬಂದರೆ. ಎರಡನೇದು, ಮೀಡಿಯಾಗೇನು ಫೋಕಸ್ ಡಿ ಕೆ ಶಿವಕುಮಾರ್ ಬಣದ್ದಿದೆ ಆ ಫೋಕಸ್ಸನ್ನು ಪೂರ್ತಿಯಾಗಿ ಈ ಫಾರಿನ್ ಟ್ರಿಪ್ ತೆಗೆದುಕೊಂಡು ಬಿಡ್ತು ಅಂತ ನನಗನ್ಸುತ್ತೆ. ಕರೆಕ್ಟ್. ಅಲ್ಲಿ ಏನು ಚರ್ಚೆ ಆಯಿತು, ಏನು ಚರ್ಚೆ ಆಗಲಿಲ್ಲ, ಡಸಂಟ್ ಮ್ಯಾಟರ್ ಅಂತಾನೆ ನೀವು ಹೇಳೋದು? ಅದೇ ಈಗ ಅಲ್ಲಿ ಹೋದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂತ ನಿಮ್ಗೆ ಏನು ಗೊತ್ತಾಗಬೇಕು? ಕರೆಕ್ಟ್. ಹೌದು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕೋತಾರೆ. ಈಗ ಇಷ್ಟು ಪ್ಲ್ಯಾನ್ ಮಾಡಿದವರು ಅಲ್ಲೊಂದು 4 ಕಡೆ ಹೈನುಗಾರಿಕೆಯೋ, ಅಲ್ಲಿ ಯಾವುದೋ ಒಂದು, ಈಗ ಹೈದರಾಬಾದ್ ಕರ್ನಾಟಕದವ್ರು ಇದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಹೋಗಿ ಆ್ಯಕ್ಚುಲಿ ನೋಡಬೇಕಾಗಿರೋದು ಅಲ್ಲಿ ಹೆಂಗೆ ಮೈನಿಂಗ್ ಮಾಡ್ತಾರೆ ಅಂತ. ಇಲ್ಲಿ ಹೆಂಗೆ ಅನ್ಎಥಿಕಲ್ ಮೈನಿಂಗ್ ನಡೆಯುತ್ತೆ, ಅಲ್ಲಿ ಹೆಂಗೆ ಎಥಿಕಲ್ ಮೈನಿಂಗ್ ನಡೆಯುತ್ತೆ, ಅದನ್ನು ನೋಡ್ಲಿಕ್ಕೆ ಹೋಗೋದಾದರೆ. ಹೌದು. ಅಜಿತ್, ನನಗನ್ಸುತ್ತೆ ಇದು ಒಂದು ಫೋಕಸ್ ಔಟ್ ಮಾಡೋಕ್ಕೆ, ಇನ್ನೊಂದು ಯಾರ್ಯಾರು ಶಾಸಕರು ಅವ್ರ ಜೊತೆ ಗಟ್ಟಿಯಾಗಿದ್ದಾರೆ ಅವರನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋಕ್ಕೆ. ಈ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ದುಬೈ ಟ್ರಿಪ್ನಲ್ಲಿ ಮಾಡಿದರು, ಆದರೆ ಅದು ಸಾಧ್ಯ ಆಗಿರಲಿಲ್ಲ. ಈಗ ಅದು ಸಾಧ್ಯ ಆಗ್ತಾಯಿದೆ. ಪ್ರಶ್ನೆ ಬರೋದೆಲ್ಲ ಹೇಳಿ, ಎಲ್ಲರೂ ಸಿದ್ದರಾಮಯ್ಯನವ್ರ ಬಣದವರೇ ಯಾಕೆ ಒಟ್ಟಿಗೆ ಹೋಗ್ತಿದ್ದಾರೆ? ಅಲ್ಲ, ಎಲ್ಲರೂ ಸಿದ್ದರಾಮಯ್ಯನವ್ರ ಬಣನೇನು? ಹಂಗಿದ್ರೆ ನಾವು ನಾಗರಾಜ್ ಯಾದವ್ ಅವ್ರ ಜೊತೆಗೆ ಅನೇಕ ಸಲ ಡಿಬೇಟ್ ಮುಗಿದ ನಂತರ ಕಾಲು ಎಳಿತೀವಿ. ಅವರು ತಟಸ್ಥರು ಅಂತ ತೋರಿಸಿಕೊಳ್ಳೋದಕ್ಕೆ, ಆನ್ ಕ್ಯಾಮ್ರಲ್ಲ ಆಫ್ ದ ಕ್ಯಾಮ್ರಾ ತಟಸ್ಥರು ಅಂತ ತೋರಿಸಿಕೊಳ್ಳೋದಕ್ಕೆ ಶತಪ್ರಯತ್ನ ಮಾಡ್ತಾರೆ. ನೀವು ಸ್ವಲ್ಪ ಬೆಳಗಾವಿ ರಿಪೋರ್ಟರನ್ನ ಮಾತಾಡಿಸಿ, ಯಾಕೆ ಹೆಂಗೆ ಅಂತ ಗೊತ್ತು, ಯಾರು ಎಲ್ಲಿ ಯಾರ ಜೊತೆ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ರಾಜ್ಯ ಸರ್ಕಾರದ DPARನಿಂದ ಹೊರಟಂಥ ಒಂದು ಆದೇಶ ಮಾಧ್ಯಮಗಳ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥದ್ದು ಅನ್ನುವ ಚರ್ಚೆ ಶುರುವಾಗಿದೆ. ನಮ್ಮ ರಿಪೋರ್ಟರ್ಗಳು ಪ್ರತಿದಿನ ವಿಧಾನಸೌಧಕ್ಕೆ ಹೋಗ್ತಾರೆ. ವಿಧಾನಸೌಧ ಬೀಟ್ ಅಂತಾನೆ ಒಬ್ಬ ರಿಪೋರ್ಟರ್ ಇರ್ತಾರೆ.
ಇಷ್ಟು ದಿವಸ ವರದಿ ಮಾಡಿದ ರೀತಿಯಲ್ಲಿ ಇನ್ನು ಮುಂದೆ ಮಾಡೋದಕ್ಕಾಗೋದಿಲ್ಲ. ಈ ಆದೇಶ ಪಾಲನೆಗೆ ಬಂದರೆ ನಾಯಕರುಗಳ ಹೇಳಿಕೆಗಳನ್ನ ಪಡೆಯೋದಕ್ಕೆ ವಿಧಾನಸೌಧದಲ್ಲಿ ಜಾಗ ನಿಗದಿಪಡಿಸ್ತಾರಂತೆ. ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ರಾಜಕೀಯ ನಾಯಕರನ್ನ ಮಾತಾಡಿಸೋ ಹಂಗಿಲ್ವಂತೆ. ಇದಕ್ಕೆ ಕಾರಣ ಭದ್ರತೆ ಅಂತಾರೆ. ಆದ್ರೆ ಚರ್ಚೆ ಆಗ್ತಿರೋದು ಬೇರೆ. ಕಳೆದ ವಾರ 300 ಗ್ರಾಂ ಚಿನ್ನ, ಸ್ವಲ್ಪ ದುಡ್ಡು ಕಳ್ಳತನ ಆಗಿತ್ತು ವಿಧಾನಸೌಧದಲ್ಲಿ, ಭೈರತಿ ಸುರೇಶ್ ಅವರ ಕಚೇರಿ. ಕಂಪ್ಲೇಂಟ್ ದಾಖಲಾದಾಗ ಸಿಸಿಟಿವಿ ಫುಟೇಜ್ ಆಧರಿಸಿ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಆದಂಥ ವ್ಯಕ್ತಿ DPARನ ಸಿಬ್ಬಂದಿ. ಈಗ DPAR ಮಾಧ್ಯಮದವರು ಎಲ್ಲ ಕಡೆ ಓಡಾಡಬೇಡಿ ಅಂತಿದ್ದಾರೆ. ಓಡಾಡಬೇಡಿ ಇನ್ ದ ಸೆನ್ಸ್ ಹೇಳಿಕೆಗಳನ್ನ ಪಡಿಬೇಡಿ ಕ್ಯಾಮರಾಕ್ಕೆ ಅಂತ. ವಿಧಾನಸೌಧದಲ್ಲಿ ಭದ್ರತಾ ಲೋಪವನ್ನ ಬಯಲಿಗೆಳೆದ ಕಾರಣಕ್ಕಾಗಿ ಮಾಧ್ಯಮಗಳ ಮೇಲೆ ಇಂಥದ್ದೊಂದು ರಿಸ್ಟ್ರಿಕ್ಷನ್ ಬರ್ತಾ ಇದೆಯಾ? ವಿಪಕ್ಷಗಳವರು ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಅಂತಿದ್ದಾರೆ. ವಿಜಯೇಂದ್ರ ಅವರು, ಆರ್ ಅಶೋಕ್, SR ವಿಶ್ವನಾಥ್ ಅನೇಕರು ಮಾತಾಡಿದ್ರು. ಕಾಂಗ್ರೆಸ್ ಶಾಸಕರು, ಸಚಿವರುಗಳು ಕೂಡ ಗಟ್ಟಿಯಾಗಿ ಈ ಆದೇಶವನ್ನೇನು ಸಮರ್ಥನೆ ಮಾಡಿಕೊಳ್ಳಲಿಲ್ಲ. ಶಾಸಕ ರಂಗನಾಥ್ ಅವರು ಹೇಳ್ತಾರೆ ಮಾಧ್ಯಮಗಳ ಮೇಲಿನ ನಿರ್ಬಂಧ ತಪ್ಪು ಅಂತ. CM ಜೊತೆ ಮಾತಾಡಿ ಸರಿ ಮಾಡ್ತೀನಿ ಅಂತ ಚಲುವರಾಯಸ್ವಾಮಿ ಅವರಂತ. ಇದೊಂದು ನಾಲಾಯಕ್ ಸರ್ಕಾರ ಅಂತೇಳಿ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಮುಷ್ಟಿ ಕೊಡುವ ರೀತಿಯಲ್ಲಿ ಮತ್ತೊಂದು ನಿರ್ಧಾರ ಇವತ್ತು ತೆಗೆದುಕೊಂಡಿರುವಂತದ್ದು. ವಿಧಾನಸೌಧದ ಒಳಗಡೆ ಮಾಧ್ಯಮದವರಿಗೆ ನಿರ್ಬಂಧ ಹೇರಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಬಲವಾಗಿ ಖಂಡಿಸ್ತೇವೆ. ಇಂಥ ಒಂದು ಪ್ರಜಾಪ್ರಭುತ್ವದ ವಿರೋಧಿ ನಡೆ ಯಾಕೆ ತೆಗೆದುಕೊಳ್ತಾ ಇದ್ದಾರೆ ನಮ್ಮಂತೂ ಅರ್ಥ ಆಗ್ತಾ ಇಲ್ಲ. ಈ ಸರ್ಕಾರ ಒಂದೊಂದು ನಿರ್ಣಯವೂ ಕೂಡ ಪ್ರಜಾಪ್ರಭುತ್ವವನ್ನು ಅಣುಕಿಸುವ ರೀತಿಯಲ್ಲಿ ಈ ರೀತಿ ನಿರ್ಧಾರವನ್ನು ಕೈಗೊಳ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಇಂಥ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ಹಿಂತೆಗೆದುಕೊಳ್ಬೇಕು. ಮಾಧ್ಯಮಗಳ ಮೇಲೆ ಈ ರೀತಿ ನಿರ್ಬಂಧ ಹೇರುವುದನ್ನು ನಾವು ಖಂಡಿತ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಜಯಘೋಷಗಳಿಗೆ ಕಡಿವಾಣ ಹಾಕೋದಕ್ಕೆ ಈ ಅಯೋಗ್ಯ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಮೊಳಗಿದ್ರು ಕೂಡ ವಿಧಾನಸೌಧದಲ್ಲಿ ಅಂತ ದೇಶದ್ರೋಹಿಗಳನ್ನ ಒಳಗಾಕೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಲಕ್ಕೊಂಡಿಯಲ್ಲೋ ಯಾವುದೋ ಲಕ್ಕೊಂಡಿತನಪ್ಪ, ಅಲ್ಲಿ ಚಿನ್ನ ಹುಡುಕ್ರಿ, ಅಲ್ಲೊಂದು ಸ್ವಲ್ಪ ಕ್ಯಾಮ್ರಾ ಹಾಕಿ ಎಲ್ಲೆಲ್ಲಿ ಸಿಕ್ಕಿದೆ ಹುಡುಕಿ ಅಂತ ಅನ್ಕೊಂಡಿದ್ದು. ನೀವು ಅಲ್ಲಿ ಕ್ಯಾಮ್ರಾ ಹಾಕೋದ್ ಬಿಟ್ಟು ಮಂತ್ರಿಗಳ ಕಚೇರಿ ಕ್ಯಾಮ್ರಾ ಹಾಕಿ ಚಿನ್ನ ಹುಡುಕ್ಬಿಟ್ರಲ್ಲ, ಅದಕ್ಕೆ ನಿಮ್ಗೆ ನಿರ್ಬಂಧ ಹಾಕಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಸರ್ಕಾರನ ವಾಚ್ ಮಾಡಿ ಏನೇನು ತಪ್ಪು ಮಾಡುತ್ತೋ ಅಂತ ಹೇಳೋದಕ್ಕೆ ಮಾಧ್ಯಮ ಇರೋವಂಥದ್ದು. ಅದಕ್ಕೆ ಈಗ ಕತ್ತರಿ ಸರ್ಕಾರ ಕಳ್ತನ ಮಾಡ್ತಾ ಇದೆ, ಲೂಟಿ ಹೊಡಿತಾ ಇದೆ ಅನ್ನೋದಕ್ಕೆ ಮುಚ್ಕೊಳಕ್ಕೋಸ್ಕರ ಈ ಥರ ಮಾಧ್ಯಮವನ್ನು ರಿಸ್ಟ್ರಿಕ್ಟ್ ಮಾಡಿದ್ದೀರಾ ಅಂತ ಜನ ಈಗಾಗಲೇ ಮಾತಾಡ್ತಾ ಇದ್ದಾರೆ. ಇಲ್ಲ, ನಾನು ಅದನ್ನು ಆದೇಶ ವಾಪಸ್ ತಗೊಬೇಕು ಅಂತ ಹೇಳ್ತೀನಿ, ಮತ್ತು ಚೀಫ್ ಸೆಕ್ರೆಟರಿಗೂ ಮಾತಾಡ್ತೀನಿ. ಇಲ್ಲಿಯವರೆಗೂ ಮಾಧ್ಯಮದವ್ರನ್ನ ವಿಧಾನಸೌಧ ಎಲ್ಲ ಮಹಡಿಗಳು ಕೂಡ ಬಿಡ್ತಾ ಇದ್ರು, ಮತ್ತು ಕಮಿಟಿ ಮೀಟಿಂಗ್ಗಳಾದಾಗ ಕೂಡ ಅಲ್ಲೂ ಬಂದು ಕೆಲವು ಹೇಳಿಕೆಗಳನ್ನು ತಗೊತಾ ಇದ್ರು. ಆದರೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದಂಥ ಏನೋ ಘಟನೆ ನಡೀತು, ಅದು ಪೊಲೀಸರ ವೈಫಲ್ಯತೆ. ಬಹುಶಃ ಯಾರೋ ಷಡ್ಯಂತ್ರ ಮಾಡಿರ್ಬೋದೋ, ಇಲ್ಲ ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಘಟನೆಗೆ ಇವತ್ತು ಮಾಧ್ಯಮದವರು ವೆಸ್ಟ್ ಗೇಟ್ ಬಿಟ್ಟು, ಅಂದರೆ ಕೆಂಗಲ್ ಹನುಮಂತಯ್ಯರವರ ದ್ವಾರ ಏನೈತೆ ಅಲ್ಲಿ ಬಿಟ್ಟು ಇನ್ನೆಲ್ಲೂ ಕೂಡ ಸಂದರ್ಶನವನ್ನು ತಗೊಬಾರ್ದು, ಬೈಟ್ ತಗೊಬಾರ್ದು ಅಂತೇಳಿ ಸರ್ಕಾರದ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಇದೊಂಥರ ಪ್ರಜಾಪ್ರಭುತ್ವದ ಮೇಲೆ ಮತ್ತು ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿರ್ತಕ್ಕಂಥ ಒಂದು ದಾಳಿ ಅಂತೇಳಿ ನಾನು ಭಾವಿಸ್ತೀನಿ.
ಆದರೆ ಇವತ್ತು ಇದನ್ನು ನೋಡಿದ್ರೆ ತುರ್ತು ಪರಿಸ್ಥಿತಿ ಜ್ಞಾಪಕ ಬರ್ತಾ ಇದೆ. ಇವತ್ತು ಕೂಡ ಅದೇ ಕೆಲಸವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಧ್ಯಮಗಳಲ್ಲಿ ಮಾಡ್ತಾ ಇದೆ. ನೀವೇನು ಭದ್ರತೆ ಲೋಪ ಇದೆಯೋ ಅದನ್ನು ನೀವು ಸರ್ ಮಾಡಿಕೊಳ್ಳ್ರಿ. ನಾನು ಒಬ್ಬ ಶಾಸಕನಾಗಿ ಇದನ್ನು ಖಂಡಿಸ್ತೀನಿ ಮತ್ತು ತಕ್ಷಣ ಸರ್ಕಾರ ಈ ಒಂದು ಏನು ಸುತ್ತೋಲೆ ಇದೆಯೋ ಅದನ್ನು ವಾಪಸ್ ಪಡಿತಕ್ಕಂಥ ಕೆಲಸ ಮಾಡಬೇಕು. ಪರವಾಗಿ ಏನೋ ಕೇಳ್ತೀವಲ್ಲ ಸರ್, ನಾವೇ ನಮ್ಮ ವೈಯಕ್ತಿಕ ಕೇಳ್ಕೊಳ್ಳಲ್ಲ. ಇಂಥ ಕಡೆನೇ ಬೈಟ್ ತಗೊಳ್ಬೇಕಂತ ನಿರ್ಬಂಧ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ಸರ್? ಅದನ್ನಾಯ್ತು, ಯಾರಿದೆ ನಮ್ಮ CM ಸಾಹೇಬ್ರು ಹೇಳಿದ್ದಾರೆ, ಯಾರು ಹೇಳಿದ್ದಾರೆ? ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆಡಳಿತ ಸುಧಾರಣೆ ಅವ್ರಿಗೆ ಯಾರೇನು ಡೈರೆಕ್ಷನ್ ಬಂದಿದೆಯೋ ಗೊತ್ತಿಲ್ಲ ನನಗೆ. ಬೇಕಾದ್ರೆ ನಾನು ಅದನ್ನು ಚೆಕ್ ಮಾಡಿ ಆ ಥರ ಸಾಹೇಬ್ರ ಗಮನಕ್ಕೆ ತರ್ತೀನಿ, CM ಗಮನಕ್ಕೆ ತರ್ತೀನಿ. ಸೊ TVRಗೆ ಒಂದು ಸ್ವಲ್ಪ ಇರಲಿ, ಅವರು ಮಾಧ್ಯಮನೂ ಇಂಪಾರ್ಟೆಂಟ್ ಅಂತ ಇಲ್ಲ, ಆ ಥರದ್ದೇನಿರಲ್ಲ. ನಿಮಗೆ ಅವ್ರ ಕಾನೂನಿ ಬರೆದಿರೋರು ಇಲ್ಲ ಮಾಡಿರೋರು ಏನು ಅರ್ಥದಲ್ಲಿ ಮಾಡಿದಾರೋ ಇಲ್ಲ ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ನನ್ನ ಅನಿಸಿಕೆ ಪ್ರಕಾರ ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಕೊಡೋಂಥದ್ದು ನಮ್ಮ ದೇಹ. ಅದು ಇವತ್ತು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿರೋಂಥ ಮನಸ್ಥಿತಿಗಳು ಹರಡೋಂಥ ಶಕ್ತಿ ನಿಮ್ಮ ಕೈಲಿ ಇದೆ. ಸೊ ಹಾಗಾಗಿ ನಿರ್ಬಂಧ ಹಾಕೋಂಥದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ಅನ್ನೋದನ್ನು ನಾನು ಹೇಳಬಲ್ಲೆ. DPIRನ ಈ ನಿರ್ಧಾರದ ಈ ಆದೇಶದ ಚರ್ಚೆಯಾಗಿದೆ. ಇದರ ಹಿಂದಿನ ತರ್ಕ ಏನು? ವಿಧಾನಸೌಧದಲ್ಲಿ ಪ್ರವೇಶಿಸುವುದಕ್ಕೆ ಯಾವ ಪತ್ರಕರ್ತರಿಗೆ, ಯಾವ ಚಾನಲ್ಗೆ, ಯಾವ ಸುದ್ದಿ ಸಂಸ್ಥೆಗೆ ಅವಕಾಶ ಕೊಡಬೇಕು ಕೊಡಬಾರ್ದು ಅನ್ನುವುದನ್ನು ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪಾಸ್ ಕೊಟ್ಟಿರ್ತಾರೆ. ಕೆಲವರು ಹೇಳ್ತಾರೆ ಯಾರ್ಯಾರೋ ಬರ್ತಿದ್ದಾರೆ, ಯಾರ್ಯಾರೋ ಬರೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಅಕ್ರಿಡಿಟೇಷನ್ ಇರುವಂಥ ಪತ್ರಕರ್ತರು ಮಾತ್ರ ಹೋಗ್ತಾರೆ. ಅವ್ರಿಗೂ ನೀವೆಲ್ಲ ಕಡೆ ಹೋಗಬೇಡಿ, ಅಲ್ಲಿ ಮಾತಾಡಿಸ್ಬೇಡಿ, ಇಲ್ಲಿ ಮಾತಾಡಿಸ್ಬೇಡಿ. ಚರ್ಚೆ ಆಗಲಿದ್ದು. ಇದರೊಂದಿಗೆ ಇವತ್ತಿನ ಪಾರ್ಟಿ ರೋಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.